ಬೀದರ್ ಜಿಲ್ಲೆಯಲ್ಲಿ ಪಶು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರೆ ನೋಡಲೇಬೇಕಾದಂತ ಸುದ್ದಿ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೋಡಲೇಬೇಕಾದಂತ ಸುದ್ದಿ ಇದು. ಯಾಕಂತ ಹೇಳಿದ್ರೆ ಬೀದರ್ ಜಿಲ್ಲೆಯಲ್ಲಿ ಪಶು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಇದುವರೆಗೂ 4 ಹಸುಗಳನ್ನ ರೈತ ಕಳೆದುಕೊಂಡಿದ್ದಾನೆ. ಪಶು ಆಸ್ಪತ್ರೆಯಲ್ಲಿ ಹಸುಗಳಿಗೆ ಸರಿಯಾದ ಚಿಕಿತ್ಸೆ ನೀಡ್ತಾ ಇಲ್ಲ. ಹುಲಸೂರು ತಾಲೂಕಿನ ಮಿರಕಲ್ ಗ್ರಾಮದಲ್ಲಿ ರೈತನ ಸಂಕಷ್ಟವನ್ನ ಕೇಳೋರು ಯಾರು ಇಲ್ಲ ಅಂತ ಇದೀಗ ರೈತರು ಪರದಾಡ್ತಾ ಇದ್ದಾರೆ. ಜಾನುವಾರನ್ನ ಕಳೆದುಕೊಂಡ ರೈತನಿಗೆ ಒಂದು ಅನ್ಯಾಯ ಆಗ್ತಾ ಇದೆ, ಪರಿಹಾರ ಕೂಡ ಸಿಕ್ಕಿಲ್ಲ ಅಂತ ಹಳಲನ್ನ ತೋಡ್ಕೊಳ್ತಾ ಇರ್ತಾನೆ. ಇದನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ನೋಡಲೇಬೇಕು. ಪಶು ವೈದ್ಯಾಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದುವರೆಗೂ 4 ಹಸುಗಳನ್ನ ಒಬ್ಬ ರೈತ ಕಳೆದುಕೊಂಡಿದ್ದಾನೆ. ಒಬ್ಬ ರೈತ 4 ಹಸುಗಳನ್ನ ಕಳೆದುಕೊಂಡಿದ್ದಾನೆ. ಇದೀಗ ಅವನ ಜೀವನ ನಿಜವಾಗ್ಲೂ ಒಂಥರ ಬರ್ಬಾದ್ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ, ಒಬ್ಬ ರೈತನ 4 ಹಸುಗಳು ಕಳೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಆ ಹಸುಗಳೇ ಒಂದು ಜೀವನಾಂಶ ಆಗಿರುತ್ತೆ. ಸರಿಯಾದ ಚಿಕಿತ್ಸೆಯನ್ನ ನೀಡ್ತಾ ಇಲ್ಲ. ಹುಲಸೂರು ತಾಲೂಕಿನ ಮಿರಕಲ್ ಗ್ರಾಮದಲ್ಲಿ ಈ ಘಟನೆ ನಡೀತಾ ಇರುವಂತದ್ದು. ಇಲ್ಲಿ ರೈತನ ಸಂಕಷ್ಟವನ್ನ ಕೇಳೋರು ಯಾರು ಇಲ್ವಾ ಹಾಗಾದ್ರೆ ಅಂತ ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾನೆ. ಪಶು ಆಸ್ಪತ್ರೆಯಲ್ಲಿ ಆ ವೈದ್ಯಾಧಿಕಾರಿ ಎಷ್ಟು ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾನೆ. ಜಾನುವಾರುಗಳ ಪ್ರಾಣ ಹೋಗ್ತಾ ಇದೆ ಅಂತ ಹೇಳಿದ್ರು ಸಹ ಆ ಒಂದಷ್ಟು ಕೇರ್ ತೋರಿಸ್ತಾ ಇಲ್ಲ, ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾನೆ. ಬನ್ನಿ ಇಲ್ಲಿ ನಮ್ಮ ಜಾನುವಾರಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನನಗೆ ಗಾಡಿ ಇಲ್ಲ, ನಿನ್ನ ಗಾಡಿಯನ್ನ ಕಳಿಸು ಅಂತ ಒಂದು ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾನಂತೆ ಆ ವೈದ್ಯ. ನಿಜವಾಗ್ಲೂ ಅವನು ವೈದ್ಯದ ವೃತ್ತಿಗೆ ಅನ್ಫಿಟ್ ಅಂತ ಹೇಳ್ಬೋದು. ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಮಿರಕಲ್ ಗ್ರಾಮದ ಪಶು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಾ ಇರುವಂತದ್ದು. ಅನ್ನದಾತರ 4 ಜಾನುವಾರುಗಳು ಇದೀಗ ಬಲಿಯಾಗಿದೆ. ಮಿರಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಕೊಟ್ಮಾಳ್ ಗ್ರಾಮದ ಅಂಕುಂಶ ಗುಣವಂತ ಶಿಂದೆ ಎನ್ನುವ ರೈತನಿಗೆ ಸೇರಿದಂತ ಜಾನುವಾರುಗಳು ಬಲಿಯಾಗಿರುವಂತದ್ದು. ಒಟ್ಟಾರೆಯಾಗಿ 4 ತಿಂಗಳಲ್ಲಿ 2 ಹಸು, 1 ಎಮ್ಮೆ ಮತ್ತೆ 1 ಹಸು ಕರು ಎಲ್ಲ ಸತ್ತು ಹೋಗಿರುವಂತದ್ದು. ಇಷ್ಟೆಲ್ಲ ಆದ್ರೂ ಆ ರೈತನಿಗೆ ಪರಿಹಾರವನ್ನ ಕೂಡ ದೊರಕಿಸಿಕೊಟ್ಟಿಲ್ಲ. ಯಾಕೆ ಸತ್ತು ಹೋಗಿದೆ, ಏನ್ ಆಗ್ತಾ ಇದೆ ಅಂತ ಒಂದು ಕೂಲಂಕುಷವಾದ ಪರಿಶೀಲನೆ ಸಹ ಮಾಡಿಲ್ಲ. ಅಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಪ್ರಾಣಿ ಅಂತ ಅಷ್ಟೊಂದು ಅಸಡ್ಡೆ ಮಾಡ್ತಾ ಇದ್ದಾರ ಪಶು ವೈದ್ಯ ಅಂತ ಗೊತ್ತಾಗ್ತಾ ಇರುವಂತದ್ದು. ಒಂದೊಂದು ಜಾನುವಾರುಗಳು ಮರಣ ಹೊಂದಿದಾಗ ಪಶು ವೈದ್ಯಾಧಿಕಾರಿಗೆ ಆ ರೈತ ಏನ್ ಮಾಡ್ತಾನೆ, ಗಾಬರಿಗೊಂಡು ಕರೆ ಮಾಡ್ತಾರೆ. ಪಶು ವೈದ್ಯರು ಬಂದು ಏನಾಗಿದೆ ಅಂತ ಒಂದಷ್ಟು ಚೆಕ್ ಮಾಡ್ತಾರೆ. ನನಗೆ ಒಂದು ಅನ್ಯಾಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಟ್ಟೊಟ್ಟಿಗೆ ಆ 4 ಜಾನುವಾರುಗಳು ಸತ್ರೆ ಆ ರೈತ ಜೀವನಕ್ಕೆ ಏನ್ ಮಾಡ್ಕೊಳ್ತಾನೆ, ಇದರಿಂದ ನನ್ಗೆ ಏನಾದ್ರು ಪರಿಹಾರವನ್ನ ಒದಗಿಸ್ಕೊಡ್ತಾರ ಅನ್ನೋ ಒಂದು ಉದ್ದೇಶದಿಂದ ಕರೆ ಮಾಡಿದ್ರೆ, ನನ್ನ ಹತ್ರ ಗಾಡಿ ಇಲ್ಲ, ನಿನ್ನ ಗಾಡಿಯನ್ನ ಕಳಿಸ್ಕೊಡು ಅಂತ ರೈತನಿಗೆ ಒಂದಷ್ಟು ಅಸಡ್ಡೆಯಾಗಿ ಉತ್ತರವನ್ನ ನೀಡುವಂಥದ್ದು. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು. ಆ ಪಶು ವೈದ್ಯಾಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ? ರೈತರ ವಿಚಾರದಲ್ಲಿ ಅದು ಅನ್ನದಾತನಿಗೆ ಇಷ್ಟೆಲ್ಲ ಸಂಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದಾರೆ? ಪಶು ವೈದ್ಯಾಧಿಕಾರಿಯಾಗಿ ಒಂದಷ್ಟು ಜಾನುವಾರುಗಳನ್ನ ನೋಡ್ಕೋಬೇಕು, ಅವರಿಗೆ ಏನ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಪ್ರಾಣಿಗಳು ಮೂಕ ಪ್ರಾಣಿಗಳಾಗಿರ್ತವೆ. ಅವುಗಳ ವೇದನೆ ನಿಜವಾಗ್ಲೂ ಹೇಳಕ್ ಆಗೋದಿಲ್ಲ. ಇಷ್ಟೆಲ್ಲ ಸಂಕಷ್ಟ ಆಗ್ತಾ ಇದೆ, ಇಷ್ಟೆಲ್ಲ ಕಷ್ಟ ಆಗ್ತಾ ಇದ್ರು ಪಶು ವೈದ್ಯಾಧಿಕಾರಿಗೆ ಅವರದ್ದೇ ಒಂದಷ್ಟು ಕರ್ತವ್ಯಗಳನ್ನ ನಾವು ಮಾಡ್ಬೇಕು ಅಂತ ಹೇಳೋ ಒಂದು ಮನಸ್ಥಿತಿ ಇಲ್ಲ. ಅವರ ಕರ್ತವ್ಯಕ್ಕೆ ದ್ರೋಹವನ್ನ ಬಗೆದು ಸಂಬಳ ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಈ ಕಡೆ ರೈತರಿಗೆ ಇಷ್ಟೆಲ್ಲ ಮೋಸವನ್ನ ಮಾಡ್ತಾ ಇದ್ದಾರೆ. ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸತತ 4 ಜಾನುವಾರುಗಳು ಸರಣಿ ಸಾವನ್ನಪ್ಪಿದ್ರು ಸಹ ಅಧಿಕಾರಿಗಳಿಗೆ ಕರೆ ಮಾಡಿದ್ರು, ಗ್ರಾಮದತ್ತ ಮುಖ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಆಗ್ತಿದ್ರು, ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಗೊತ್ತಾಗ್ತಿಲ್ಲ. 1-2 ಎಕರೆ ಜಮೀನದ, ಯಾರಿಗೇನು ಜಾಸ್ತಿ ಇಲ್ಲ ಏನಿಲ್ಲ. 2-2, 3-3 ಎಕರೆ ಜಮೀನದ. ಅದ್ರಾಗ ಅವ್ರದ್ದು ಏನದ ಫ್ಯಾಮಿಲಿ ಒಂದು ರೂಪಿಸ್ಕೊಳಕ ಅವ್ರು ಏನು ಮಾಡ್ಯಾರ, 4 ಆಕಳು, 4 ಎಮ್ಮಿ ಈ ಥರ ಎಲ್ಲ ತೊಗೊಂಡು ಅದ್ರದ್ದು ಹೈನು ಇದ್ರ ಮ್ಯಾಗ ಅವ್ರದ್ದು ಬದುಕು ರೂಪಿಸ್ಕೊಂಡಾರ್ರಿ. ಈಗ ಆ್ಯಕ್ಚುಲಿ ಏನು ಸಮಸ್ಯೆ ಏನಂತಂದ್ರೆ ಇವ್ರದ್ದು ಈಗ ಇದು 4ನೇ ಆಕಳು ಸತ್ಯದ ಸರ್. 1 ಆಕಳು ಸತ್ತು ಪೋಸ್ಟ್ ಮಾರ್ಟಮ್ ಮಾಡೋರು, ಅದ್ರದ್ದೇನೋ ಒಂದು 10,000 ಬರ್ತಾವಂತಂದ್ರು. ಅದೇನು ಬಂದಿಲ್ಲ ಏನಿಲ್ಲ ಪೈಲೆ ಮಾತು. ಮತ್ತು 2ನೇದು ನಿನ್ನ 1 ಆಕಳು ಸತ್ಯದ ಸರ್. ನಿನ್ನ ಡಾಕ್ಟರ್ ಅವ್ರಿಗೆ ಇವ್ರು ಕಾಲ್ ಮಾಡು, ಡಾಕ್ಟರ್ ಏನಂತಾರಂತ ಸರ್, ಆ್ಯಕ್ಚುಲಿ ನಿಮ್ಮ ಊರು ಯಾವುದು, ನಾ ಮೈ ತಗೊಂಡಿ ಮ್ಯಾಗ ಬರ್ತಾ, ನಾ ಊಟ ಮಾಡಿ ಬರ್ತಾ, ನಾವು ಒಂದು ವೇಳೆ ಆ ಕಡೆ ಬಂದೂರು ಬರ್ತೀವಿ. पहले गाय गई
अभी दूसरी गाय गई फिर भी डॉक्टर आने को राजी नहीं है कोई यहाँ पे। क्या बोलते सर, फोन किए तो क्या बोलते हो? हाँ आते बोल के आते बोलते आने को कोई राजी नहीं है। अभी तक कोई परिवार नहीं मिला आपको? पहले भी 6 महीने के पहले गाय मरी। हाँ खाली उसका यहाँ सब कुछ किए लेकिन कोई दूसरा डॉक्टर आया नहीं। हाँ हाँ हाँ। तो अभी सर तुम फोन किए थे, डॉक्टर को रेस्पॉन्स नहीं दिया आपको? हाँ नहीं कुछ नहीं मिला सर। अभी इस गांव में कुछ बीमार आया तो जानवर को बीमार आया तो क्या करते, कैसा करते साहब आप? इधर बाहर के कोई तो डॉक्टर लाके बताते सर। प्राइवेट ಸರ್ ಆ್ಯಕ್ಚುಲಿ ನಮ್ದು ಇದು ಕೊಟ್ಮಾಳ್ ಊರು. ಇಲ್ಲಿ ಹೆಂಗದ ಅಂತಂದ್ರೆ ಎಲ್ಲರಿಗೆ ಒಂದು 2 ಎಕರೆ ಜಮೀನದ, ಯಾರಿಗೇನು ಜಾಸ್ತಿ ಇಲ್ಲ ಏನಿಲ್ಲ. 2 3 ಎಕರೆ ಜಮೀನದ. ಅದ್ರಾಗ ಅವ್ರದ್ದು ಏನದ ಫ್ಯಾಮಿಲಿ ಒಂದು ರೂಪಿಸ್ಕೊಳಕ ಅವ್ರು ಏನು ಮಾಡ್ಯಾರ, 4 ಆಕಳು 4 ಎಮ್ಮಿ ಈ ಥರ ಎಲ್ಲ ತೊಗೊಂಡು ಅದ್ರದ್ದು ಹೈನು ಇದ್ರ ಮ್ಯಾಗ ಅವ್ರದ್ದು ಬದುಕು ರೂಪಿಸ್ಕೊಂಡಾರ್ರಿ. ಈಗ ಆ್ಯಕ್ಚುಲಿ ಏನು ಸಮಸ್ಯೆ ಏನಂತಂದ್ರೆ ಇವ್ರದ್ದು ಈಗ ಇದು 4ನೇ ಆಕಳು ಸತ್ಯದ ಸರ್. ಒಂದು ಆಕಳು ಸತ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಅದ್ರದ್ದೇನೋ ಒಂದು 10,000 ಬರ್ತಾವಂತಂದ್ರು. ಅದೇನು ಬಂದಿಲ್ಲ ಏನಿಲ್ಲ ಪೈಲೆ ಮಾತು. ಮತ್ತು ಎರಡನೇದು ನಿನ್ನ ಒಂದು ಆಕಳು ಸತ್ಯದ ಸರ್. ನಿನ್ನ ಡಾಕ್ಟರ್ ಅವ್ರಿಗೆ ಇವ್ರು ಕಾಲ್ ಮಾಡ್ರು. ಡಾಕ್ಟರ್ ಏನಂತಾರಂತ ಸರ್, ಆ್ಯಕ್ಚುಲಿ ನಿಮ್ಮ ಊರು ಯಾವುದು, ನಾ ಮೈ ತಗೊಂಡು ಮ್ಯಾಗ ಬರ್ತಾ, ನಾವು ಊಟ ಮಾಡಿ ಬರ್ತಾ, ನಾವು ಒಂದು ವೇಳೆ ಆ ಕಡೆ ಬಂದ್ರು ಬರ್ತೀವಿ. पहली एक गाय गई अभी दूसरी गाय गई फिर भी डॉक्टर आने को राजी नहीं है कोई यहाँ पे। क्या बोलते सर, फोन किए तो क्या बोलते हो? हाँ आते बोल के आते बोलते आने को कोई राजी नहीं है। अभी तक कोई परिवार नहीं मिला आपको? पहले भी 6 महीने के पहले गाय मरी। हाँ खाली उसका यहाँ सब कुछ किए लेकिन कोई दूसरा डॉक्टर आया नहीं। हाँ हाँ हाँ। तो अभी सर तुम फोन किए थे, डॉक्टर को रेस्पॉन्स नहीं दिया आपको? हाँ नहीं कुछ नहीं मिला सर। अभी इस गांव में कुछ बीमार आया तो जानवर को बीमार आया तो क्या करते, कैसा करते साहब आप? इधर बाहर के कोई तो डॉक्टर लाके बताते सर। प्राइवेट ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಮಿರಾಖಲ್ ಗ್ರಾಮದಲ್ಲಿ ಪಶು ವೈದ್ಯರು ಒಂದಷ್ಟು ನಿರ್ಲಕ್ಷ್ಯವನ್ನ ತೋರುತ್ತಾ ಇದ್ದಾರೆ. ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರ 4 ಜಾನುವಾರುಗಳು ಇದೀಗ ಬಲಿಯಾಗಿರುವಂತದ್ದು. ಮಿರಾಖಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಕೊಟ್ಮಳ್ ಗ್ರಾಮದ ಅಂಕುಶ ಗುಣವಂತ ಶಿಂದೆ ಎನ್ನುವ ರೈತನಿಗೆ ಸಂಬಂಧಿಸಿದ ಜಾನುವಾರುಗಳು ಬಲಿಯಾಗಿದ್ದಾವೆ. 4 ತಿಂಗಳಲ್ಲಿ 2 ಹಸು, 1 ಎಮ್ಮೆ ಕರು ಮತ್ತೆ 1 ಹಸು ಕರು ಕಳೆದುಕೊಂಡಿರೋ ರೈತ ನಿಜಕ್ಕೂ ಕಂಗಾಲಾಗಿದ್ದಾನೆ. ನನಗೆ ಏನಾದ್ರು ಪರಿಹಾರ ಸಿಗುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಆ ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿದ್ರೆ ಆ ಒಂದಷ್ಟು ಉಡಾಫೆ ಉತ್ತರವನ್ನ ಏನೋ ಕೊಡ್ತಾ ಇರುವಂತದ್ದು. ಒಂದೊಂದು ಜಾನುವಾರುಗಳು ಮರಣ ಹೊಂದಿದಾಗ ಪಶು ವೈದ್ಯಾಧಿಕಾರಿಗೆ ಕರೆ ಮಾಡಿದ್ರೆ ಕರ್ತವ್ಯಕ್ಕೆ ಗೈರಾಗಿದ್ದ ಹಿನ್ನೆಲೆಯಲ್ಲಿ ಅನ್ನದಾತನಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ. ಜಾನುವಾರುಗಳು ಸಹ ಸಾವನ್ನಪ್ಪಿದ್ದು ರೈತನಿಗೆ ಪರಿಹಾರ ಕೊಡಿಸದೆ ಅನ್ನದಾತನಿಗೆ ಮತ್ತಷ್ಟು ಸಂಕಷ್ಟವನ್ನ ತರ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಏನೋ ಮಿರಾಖಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಗ್ರಾಮಗಳ ಅನ್ನದಾತರು ಇನ್ನಿಲ್ಲದ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಪಶು ವೈದ್ಯಾಧಿಕಾರಿ ಮತ್ತೆ ಸಿಬ್ಬಂದಿಗಳು ಕರ್ತವ್ಯ ನಿಷ್ಠೆಯನ್ನ ಮರೆತು ತಮ್ಮ ಕರ್ತವ್ಯಕ್ಕೆ ದ್ರೋಹ ಬಗೆದು ಸಂಬಳವನ್ನ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲ, ಒಂದು ಅರ್ಥ ಆಗ್ತಾ ಇಲ್ಲ, ರೈತನಿಗೆ ಯಾಕೆ ಇಷ್ಟೊಂದು ಪದೇ ನೀವು ತೊಂದರೆಯನ್ನ ಕೊಡ್ತಾ ಇದ್ದೀರಿ? ಅಲ್ಲ, 4 ಜಾನುವಾರುಗಳನ್ನ ಒಬ್ಬ ರೈತ ಕಳೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವನು ಎಷ್ಟು ಕುಗ್ಗೋಗಿರ್ತಾನೆ. ಆ ರೈತ ಪ್ರಾಣಿಗಳನ್ನ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿರ್ತಾನೆ. ಒಂದಷ್ಟು ನೋವಾದ್ರೂ ಸಹ ರೈತ ತಡ್ಕೊಳ್ಳೋದಿಲ್ಲ. ಅಂತದ್ರಲ್ಲಿ 4 ಜಾನುವಾರುಗಳನ್ನ ಕಳೆದುಕೊಂಡ ರೈತ ನಿಜವಾಗ್ಲೂ ಕಂಗಾಲಾಗಿರ್ತಾನೆ. ಇಂಥ ಒಂದು ಸಮಯದಲ್ಲಿ ನೀವು ಅವನಿಗೆ ಧೈರ್ಯವನ್ನ ಹೇಳ್ಬೇಕು, ಸಾಂತ್ವನವನ್ನ ಹೇಳ್ಬೇಕು. ಯಾಕೆ ವೈದ್ಯಾಧಿಕಾರಿಗಳಾಗಿ ನಿಮ್ಗೆ ಇವೆಲ್ಲ ತಿಳಿತಾ ಇಲ್ವಾ? ನೀವು ಅಧಿಕಾರಿಗಳಿದ್ದೀರಿ, ಎಜುಕೇಟೆಡ್ಗಳಿದ್ದೀರಿ, ಏನ್ ಮಾಡ್ತಾ ಇದ್ದೀರಾ? ಇಷ್ಟೆಲ್ಲ ಉಡಾಫೆತನವನ್ನ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಕರ್ತವ್ಯ ಲೋಪ ಎದ್ದು ಕಾಣಿಸ್ತಾ ಇದೆ. ರೈತರಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ಇಲ್ಲಿಗೆ ಎದ್ದು ಕಾಣಿಸ್ತಾ ಇರುವಂತದ್ದು.
ಏನು ಇದ್ರ ಏನ್ ಆಗ್ತಾ ಇದೆ ಒಂದು ಆ ಜಿಲ್ಲೆಯಲ್ಲಿ, ಯಾಕೆ ರೈತರು ಇಷ್ಟೆಲ್ಲ ಸಂಕಷ್ಟವನ್ನ ಪಡ್ತಾ ಇದ್ದಾರೆ ನೋಡೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವೀರಶೆಟ್ಟಿ ಅವರು ವರದಿಗಾರರು ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ. ವೀರಶೆಟ್ಟಿ, ಏನ್ ಆಗ್ತಾ ಇದೆ, ಯಾಕೆ ಅಲ್ಲಿ ಪಶು ವೈದ್ಯಾಧಿಕಾರಿಗಳು ಇಷ್ಟೆಲ್ಲ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ, ರೈತರಿಗೆ ಪದೇ ಪದೇ ತೊಂದರೆಗಳು ಬರ್ತಾ ಇದೆ, ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ರಾಧಿಕಾ, ಏನಂದ್ರೆ ಇದು ಬೀದರ್ ಜಿಲ್ಲೆ ಹುಲ್ಸೂರು ತಾಲೂಕಿನ ಮಿರಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕೆಲವು ಹಳ್ಳಿಗಳ ಅನ್ನದಾತರ ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಜಾನುವಾರುಗಳಂದ್ರೆ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಜನರಿದ್ದಾರೆ. ಅನ್ನದಾತರ ಅದ್ರ ಮೇಲೇನೆ ಡಿಪೆಂಡ್ ಆಗಿದ್ದಾರೆ. ಅದ್ರ ಮೇಲೇನೆ ಅವರ ಹಾಲಿನಿಂದ ಅವ್ರ ಜೀವನ ನಡೆಸ್ತಾರೆ. ದಿನನಿತ್ಯ ಜೀವನನೇ ಅದರಿಂದ ನಡೆಯುತ್ತೆ. ಇಲ್ಲಿ ಏನಂದ್ರೆ ಜಾನುವಾರುಗಳಂದ್ರೆ ದೇವರ ಸಮಾನ ನೋಡ್ತಾರೆ. ಆದ್ರೆ ಇಲ್ಲಿನ ಪಶು ವೈದ್ಯಾಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರ್ತಿಲ್ಲ. ಆಮೇಲೆ ತಮ್ಮ ಜಾನುವಾರುಗಳಿಗೆ ಸರಿಯಾದ ಸಮಯಕ್ಕೆ ಔಷಧಿ ಸಿಗುತ್ತಿಲ್ಲ ಎಂದು ರೈತರು ಅನ್ನದಾತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವು ಬಾರಿ ಈ ತರ ನಮ್ಮ ಹಸುವಿಗೆ ಅಥವಾ ಎಮ್ಮೆಗೆ ಸಮಸ್ಯೆ ಆಗಿದೆ, ತಾವು ಬಂದು ನೋಡ್ಬೇಕು ಅಂತ ಪಶು ವೈದ್ಯಾಧಿಕಾರಿಗಳಾಗ್ಲಿ ಅಥವಾ ಸಿಬ್ಬಂದಿಗಳಿಗಾಗ್ಲಿ ಕರೆ ಮಾಡಿದ್ರೆ ನಮ್ಮ ಹತ್ರ ವಾಹನ ಇಲ್ಲ, ನೀವು ವಾಹನ ಕಳಿಸ್ಬೇಕು, ನಾವು ಆದ್ರೆ ಬರ್ತೀವಿ, ಇಲ್ಲ ಬರೋದಿಲ್ಲ ಅಂತ ಈ ತರ ಉಡಾಫು ಉತ್ತರ ಕೊಟ್ಟು ಮನೇಲೆ ಕೂತ್ಕೊಳ್ಳೋ ಕೆಲಸ ಮಾಡಿ ಜಾನುವಾರುಗಳ ಜೀವವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಏನಂದ್ರೆ ಈ ಗ್ರಾಮ ಪಂಚಾಯತಿ ಮಿರಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕೊಟ್ಮಳ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಏನಂದ್ರೆ ಅಂಕುಶ್ ಗುಣವಂತ್ ಶಿಂದೆ ಅನ್ನುವ ಒಬ್ಬನೇ ವ್ಯಕ್ತಿಯ ಅನ್ನದಾತನ 4 ತಿಂಗಳಲ್ಲಿ 4 ಜಾನುವಾರು ಬಲಿಯಾಗಿವೆ. ಬಲಿಯಾದಾಗ ಏನಂದ್ರೆ ಒಂದು ಆಕಳಾಗ್ಲಿ ಒಂದು ಎಮ್ಮೆ ಆಗ್ಲಿ ಡೆತ್ ಆದ್ರೆ ಆ ಪಶು ವೈದ್ಯಾಧಿಕಾರಿ ಕರೆ ಮಾಡಿದ ತಕ್ಷಣ ಅವ್ನು ಬರ್ಬೇಕು, ಅದ್ರ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಏನಾದ್ರೂ ಅನಾಹುತ ಆಗಿದ್ಮೇಲೆ ಅಂದ್ರೆ ಸರ್ಕಾರ ರೂಲ್ಸ್ ಪ್ರಕಾರ, ಕಾನೂನಿನ ಪ್ರಕಾರ ಆ ರೈತನಿಗೆ ಅವರು ಅನುದಾನ ಕೊಡಿಸ್ಬೇಕು, ಪರಿಹಾರ ಧನ ಕೊಡಿಸ್ಬೇಕು. ಆದ್ರೆ ಅಧಿಕಾರಿಗಳು ಪರಿಹಾರ ಧನ ಕೊಡಿಸೋದಾಗ್ಲಿ ಮಾಡೋದಾಗ್ಲಿ ಬಿಟ್ಟಿಲ್ಲ. ಮರಣೋತ್ತರ ಪರೀಕ್ಷೆ ಕೂಡ ಮಾಡಿಲ್ಲ. ಅವರು ಕರೆ ಮಾಡಿದ್ರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ನಾವು ಬರೋಕ್ಕಾಗಲ್ಲ ಅಂತ ಅಂದ್ರೆ ನೇರವಾಗಿ ಉತ್ತರ ಕೊಡ್ತಾರೆ ಅಧಿಕಾರಿಗಳಿಗೆ. ರೈತರು ಏನಾದ್ರು ಪರಿಹಾರ ಕೊಡ್ಸಿ ಅಂತ ಕೇಳಿದಾಗ ಇಲ್ಲ ಸರ್ಕಾರದ ಹತ್ರ ದುಡ್ಡಿಲ್ಲ, ನಾವ್ ಎಲ್ಲಿಂದ ಕೊಡ್ಸೋದು ಅಂತ ಇವರೇ ಹೇಳ್ತಾರಂತೆ. ಸರ್ಕಾರ ಹತ್ರ ದುಡ್ಡಿಲ್ಲ ಅನ್ನೋದು ಕೇವಲ ಒಬ್ಬ ಪಶು ವೈದ್ಯಾಧಿಕಾರಿ ಗೊತ್ತಾಗತ್ತೆ ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರು ಹದಗೆಟ್ಟಿದ್ದಾರೆ ಅಂತ ತಿಳ್ಕೊಬೇಕಾಗತ್ತೆ. ಸರ್ಕಾರ ಹೇಳಿದೆ, ಘೋಷಣೆ ಮಾಡಿದೆ, ಯಾವ್ದಾದ್ರು ದನ ಕರುಗಳ ಕಟ್ಟಲ್ಲಿ ದುಡ್ಡಿಲ್ಲ ಅಂತ ಇವ್ರೇನಾದ್ರು ನೋಡಕ್ ಹೋಗಿದ್ರ? ಇಲ್ಲ ತಿಂಗಳು ಅದನ್ನೇ ಹೇಳ್ತಿರೋದು. ಅವಾಗ ಇವ್ರಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ, ನನ್ ಸಂಬಳ ತಗೊಳ್ಬಾರ್ದು ಅಂತ ಮನಸ್ಸು ಬರ್ತಾ ಇಲ್ಲ. ಇವಾಗ ಏನು ಅಲ್ಲಿ ರೈತರಿಗೆ ಒಂದಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇವ್ರಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ, ನೀವೇ ಗಾಡಿ ತಗೊಳ್ಳಿ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಇವ್ರು ಅಧಿಕಾರಿನ ಅಂತ ಅನ್ನಿಸ್ತಾ ಇದೆ ನನ್ಗೆ. ಇದೊಂದು ದರ್ಪದ ಉತ್ತರ ಅಂತಾನೆ ಹೇಳ್ಬೋದು ರಾಧಿಕಾ ಅವ್ರೆ. ಏನಂದ್ರೆ ಒಬ್ಬ ರೈತ ರಾತ್ರಿ 10 ಗಂಟೆಗೆ 12 ಗಂಟೆಗೆ ಕರೆ ಮಾಡಿದ್ರು ಒಬ್ಬ ಪಶು ವೈದ್ಯಾಧಿಕಾರಿಯಾಗಿ ಅವನ ಕರ್ತವ್ಯ ನಿರ್ವಹಿಸ್ಬೇಕಾಗತ್ತೆ. ಕೆಲವೊಂದ್ಸಲ ಯಾವುದೋ ಒಂದು ರೋಗ ಬರುತ್ತೆ, ಅದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಕೊಡ್ಬೇಕಾಗತ್ತೆ, ಅದರ ಜೀವ ಉಳಿಸ್ಬೇಕಾಗತ್ತೆ. ಆದ್ರೆ ಪಶು ವೈದ್ಯಾಧಿಕಾರಿಗಳು ತಮ್ಮ ಕರ್ತವ್ಯ ನಿಷ್ಠೆ ಮೆರೆತು ಕರ್ತವ್ಯಕ್ಕೆ ದ್ರೋಹ ಬಗೆದು ತಿಂಗಳಿಗೆ 1 ಸಲನೂ ಬರೋದಿಲ್ಲಂತೆ. ಅವ್ರ ಅಧಿಕಾರಿ ಏನು ಪಶು ವೈದ್ಯಾಧಿಕಾರಿ ಇರ್ತಾರೆ ಅವ್ರ ಕೆಲಸಕ್ಕೆ ಬರದೆ ಬಟ್ ಸಂಬಳ ಮಾತ್ರ ತಗೋತಾರೆ, ಕೆಲ್ಸಕ್ಕೆ ಬರ್ತಾ ಇಲ್ಲ ಅವರು. ಇದು ಇವತ್ತಿನ ಸಮಸ್ಯೆ ಅಲ್ಲ. ಕಳೆದ 5-6 ತಿಂಗಳ ಹಿಂದೆ ಏನು ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಇತ್ತು, ಆ ಸಮಯದಲ್ಲೂ ಈ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿ ಕೂಡ ಅವ್ರಿಗೆ ಹೇಳಿದ್ರು ಸರಿಯಾದ ಸಮಯಕ್ಕೆ ಜಾನುವಾರುಗಳಿಗೆ ಆರೋಗ್ಯ ಕಾಪಾಡ್ಕೋಬೇಕು ಅಂತ. ಆಮೇಲೆ ತಹಶೀಲ್ದಾರ್ ಸಹ ಇಲ್ಲಿನ ಹುಲ್ಸೂರು ತಾಲೂಕಿನ ತಹಶೀಲ್ದಾರರು ಏನು ಶಿವಾನಂದ್ ಮೇತ್ರೆ ಇದ್ದಾರೆ, ಅವರು ಕೂಡ ಸಹ ಇಲ್ಲಿ ವಾರ್ನಿಂಗ್ ಮಾಡಿದ್ರು, ನಿಮ್ ಕಡೆಯಿಂದ ಕಂಪ್ಲೇಂಟ್ ಬರ್ತವೆ, ಜಾನುವಾರುಗಳ ಜೀವ ಕಾಪಾಡಿ ಕರ್ತವ್ಯ ನಿಷ್ಠೆ ಮೇರಿರಿ ಅಂತ ಹೇಳಿದ್ರು ಸಹ ಅಲ್ಲಿನ ಪಶು ವೈದ್ಯಾಧಿಕಾರಿ ಏನಿರ್ತಾರೆ ಅವರು ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದಾರೆ. ಆಮೇಲೆ ಖುದ್ದಾಗಿ ನಾನು ಸಹ ಅಥವಾ ಗ್ರಾಮಸ್ಥರು ಸಹ ಇಲ್ಲಿನ ಬೀದರ್ ಅಧಿಕಾರಿಗಳಿಗೆ ಅಂದ್ರೆ ಏನ್ ಡಿಡಿ ಇರ್ತಾರೆ, ಉಪನಿರ್ದೇಶಕರು ಇರ್ತಾರೆ, ಅವ್ರ ಗಮನಕ್ಕೂ ತಂದಿದ್ದೆ ಮೌಖಿಕ ಮುಖಾಂತರ. ಸರ್ ಈ ತರ ಸಮಸ್ಯೆ ಆಗ್ತಿದೆ, ತಾವು ಸರಿಪಡಿಸಿ ಅಂತ ಹೇಳಿದಾಗ ನಾವು ಸರಿಪಡಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬಗೆಹರಿದಿಲ್ಲ. ಜಾನುವಾರುಗಳ ಸರಣಿಯ ಸಾವುಗಳನ್ನು ಅಪ್ಪುತ್ತಾ ಇವೆ. ಯಾಕೆ ಅಪ್ತಾ ಇವೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆದ್ರೆ ಒಂದ್ ಜಾನುವಾರುಗಳಿಗೆ 10,000 ಕೊಟ್ಟರೆ 40,000 ರೂಪಾಯಿ ಇವತ್ತು ರೈತ ತಗೋತಿದ್ದ. ಅದ್ರನ್ನ ಅಲ್ಲೇನಂದ್ರೆ ಜಾನುವಾರುಗಳು ಪುಕ್ಸಟ್ಟೆ ಸಿಗಲ್ಲ. ಅವರು ಫೈನಾನ್ಸ್ ಮಾಡ್ಬಿಟ್ಟು ಅಥವಾ ಏನೋ ಒಂದ್ ಮಾಡ್ಬಿಟ್ಟು ಜಾನುವಾರುಗಳನ್ನ ಖರೀದಿ ಮಾಡಿರ್ತಾರೆ. ಆ ಫೈನಾನ್ಸ್ ಅನ್ನ ತೀರ್ಸೋಕು ಅವ್ರಿಗೆ ಶಕ್ತಿ ಇರಲ್ಲ. ಈಗ ರೈತನಿಗೆ ಹಸುಗಳು ತೀರ್ಕೊಂಡ್ಮೇಲೆ ಅವ್ರಿಗೆ ಏನ್ ಜೀವನೋಪಯೋಗ ಹೆಂಗ್ ನಡೆಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವನು ಕಂಗಾಲಾಗಿದ್ದಾನೆ. 4 ಡೆತ್ ಆದ್ರೆ ಹೆಂಗ್ ಮನುಷ್ಯ ತಡ್ಕೊಳ್ಬೇಕು ಅಂತ ಪಶು ವೈದ್ಯಾಧಿಕಾರಿ ಅರ್ಥ ಮಾಡ್ಕೋಬೇಕು. ಅವ್ರು ಅರ್ಥ ಮಾಡ್ಕೊಳ್ಳೋದೇನೆ ದರ್ಪ ಉತ್ತರ ಕೊಡ್ತಾ ಇದಾರೆ. ಇದರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ರಾಧಿಕಾ ಅವರೇ ಆಗ್ರಹಿಸಿದ್ದಾರೆ. ಪಶು ವೈದ್ಯಾಧಿಕಾರಿಯಾಗಿ ರೈತರು ಎಷ್ಟೆಲ್ಲ ಅದ್ರ ಮೇಲೆ ತಮ್ಮ ಪ್ರಾಣವನ್ನ ಇಟ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಪಶು ವೈದ್ಯರು ಅದನ್ನ ಕಣ್ಣಾರ ನೋಡ್ತಾರೆ. ಅದೊಂದು ಪ್ರಾಣಿಗೆ ಹುಷಾರಿಲ್ಲ, ಅದೊಂದು ಹಸುಗೆ ಹುಷಾರಿಲ್ಲ ಅಂತ ಹೇಳಿದಾಗ ಆ ರೈತ ಎಷ್ಟೆಲ್ಲ ನೋವನ್ನ ಅನುಭವಿಸ್ತಾನೆ ಅಂತ ಈಗಾಗ್ಲೇ ಪಶು ವೈದ್ಯಾಧಿಕಾರಿಗೆ ತಿಳಿದಿರುತ್ತೆ. ಇಷ್ಟೆಲ್ಲ ಆದ್ರೂ ಪಾಪ ಆ ಒಂದು ರೈತ 4 ಜಾನುವಾರುಗಳನ್ನ ಕಳ್ಕೊಂಡಿರ್ತಾನೆ. ಅವನು ಈಗಾಗ್ಲೇ ಕುಗ್ಗೋಗಿರ್ತಾನೆ. ಇದಕ್ಕೆ ನಾನು ಒಂದಷ್ಟು ಸಲಹೆಗಳನ್ನ ಕೊಡ್ಬೇಕು, ಭರವಸೆಯನ್ನ ತುಂಬಬೇಕು
ಅನ್ನೋ ಒಂದು ಯೋಚನೆ ಸಹ ಪಶು ವೈದ್ಯಾಧಿಕಾರಿಗಳಿಗೆ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರು ಪಶು ವೈದ್ಯಾಧಿಕಾರಿ ಆಗಿರೋದಕ್ಕೆ ನಾಲಾಯಕ್ ಆಗ್ಬಿಡ್ತಾರೆ ಅನ್ಸುತ್ತೆ. ಅದನ್ನೇ ರಾಧಿಕಾ ಅವ್ರು ಏನಂದ್ರೆ ಕರ್ತವ್ಯ ನಿಷ್ಠೆ ಮೆರೀತಿಲ್ಲ, ಸರಿಯಾದ ಸಮಯಕ್ಕೆ ಡ್ಯೂಟಿಗೆ ಬರಲ್ಲ, ಅವರು ಕರ್ತವ್ಯಕ್ಕೆ ಹಾಜರಾಗಲ್ಲ, ತಿಂಗಳಿಗೆ ಒಂದ್ಸಲನೋ 2 ಸಲನೋ ಬರ್ತಾರೆ. ಅವ್ರು ಬಂದಾಗ ಕೆಲವೊಂದು ಸಮಸ್ಯೆ ಇರುತ್ತೆ, ಕೆಲವೊಂದು ಸಮಸ್ಯೆ ಇರಲ್ಲ. ಜಾನುವಾರುಗಳಿಗೆ ಯಾವಾಗ ಏನ್ ಸಮಸ್ಯೆ ಆಗುತ್ತೋ, ಯಾವಾಗ ಜ್ವರ ಬರುತ್ತೋ, ಯಾವಾಗ ಏನಾಗುತ್ತೋ ಅಂತ ಹೇಳಿ ಕೇಳಿ ಬರೋದಿಲ್ಲ. ಜ್ವರ ಬಂದಾಗ ಅಧಿಕಾರಿಗಳು ಏನಂದ್ರೆ ಸಿದ್ಧವಿರ್ಬೇಕಾಗತ್ತೆ. ಇದು ಮಳೆಗಾಲ ದಿವಸ ಜಾಸ್ತಿ ಜಾನುವಾರುಗಳಿಗೆ ಈ ಸಮಯದಲ್ಲಿ ಹುಷಾರಿರಲ್ಲ. ಈ ಸಮಯದಲ್ಲಿ ಅವುಗಳಿಗೆ ರೋಗ ರುಜಿನಗಳು, ಸಣ್ಣ ಪುಟ್ಟ ರೋಗ ರುಜಿನಗಳು ಬರುತ್ತವೆ. ಇಂಥ ಸಮಯದಲ್ಲಿ ಅವ್ರು ಅಲರ್ಟ್ ಆಗಿರ್ಬೇಕು ಜಾನುವಾರು ಅಧಿಕಾರಿಗಳು. ಬಟ್ ಜಾನುವಾರು ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಂಪೂರ್ಣವಾಗಿ ಕರ್ತವ್ಯ ನಿಷ್ಠೆ ಮೆರಿತಾ ಇಲ್ಲ. ಅವ್ರು ಏನಂದ್ರೆ ಕರ್ತವ್ಯಕ್ಕೆ ಗೈರಾಗಿ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ, ನಾನು ಈಗ ಬರ್ಬೇಕಂದ್ರೆ ಆಗಲ್ಲ, ನನ್ನ ಹತ್ರ ವಾಹನ ಇಲ್ಲ ಸಲ್ಲದ ಅಂದ್ರೆ ಉಡಾಕು ಉತ್ತರ ಕೊಟ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ತರ ಜೀವಗಳನ್ನ ತೆಗೆದುಕೊಳ್ತಾ ಇದಾರೆ. ಮರಣೋತ್ತರ ಪರೀಕ್ಷೆ ಮಾಡಿ ದುಡ್ಡು ಪರಿಹಾರ ಕೊಡ್ಸಿಲ್ಲ ಅಂದ್ರೆ ಆ ದುಡ್ಡು ಎಲ್ಲೋಯ್ತು? ಈಗ ಅಲ್ಲಿ ಗ್ರಾಮಸ್ಥರು ಹೇಳ್ತಾರೆ, ಮೊದಲನೇ ಸತ್ತಿದ್ದು ಮರಣೋತ್ತರ ಪರೀಕ್ಷೆ ಆಗಿದೆ, ಅವರೇ ಆಶ್ವಾಸನೆ ಕೊಟ್ಟಿದ್ರು 10,000 ಬರುತ್ತೆ ನಿಮ್ಗೆ ಅಂತ. ಬಟ್ ಅದು 10,000 ಎಲ್ಲಿ ಹೋಯ್ತು? ಆ ದುಡ್ಡು ಯಾರಿಗ್ ಹೋಯ್ತು? ಯಾರು ತಗೊಂಡ್ರು? ಅದನ್ನ ಅಧಿಕಾರಿಗಳು ತಗೊಂಡ್ರ ಅಥವಾ ರೈತರಿಗೆ ಹಾಕಿದ್ರ ಅಥವಾ ರೈತರು ಬಂದಿದ್ರು ಇಲ್ಲ ಅಂತ ಹೇಳ್ತಿದಾರೆ? ಏನಿದೆ ನ್ಯಾಯ ಅಂತ? 10,000 ಹಾಕೋಕ್ಕಾಗಿಲ್ಲ ಅವ್ರಿಗೆ. ಮರಣೋತ್ತರ ಪರೀಕ್ಷೆ ನಡೆಸಿದ ಮೇಲೆ ಸರ್ಕಾರಕ್ಕೆ ಅವರು ಏನಂದ್ರೆ ಡಾಕ್ಯುಮೆಂಟ್ಸ್ ಕೊಡೋಕ್ಕಾಗಿಲ್ಲವ ಅವರಿಗೆ? ಏನ್ ಬೀದರ್ ಅಧಿಕಾರಿ ಇರ್ತಾರೆ ಅವ್ರಿಗೆ ಸಬ್ಮಿಟ್ ಮಾಡೋಕ್ಕಾಗಿಲ್ವಾ? ರೈತರಿಗೆ ಯಾಕೆ ಪರಿಹಾರ ಸಿಕ್ಕಿಲ್ಲ? ಇದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಅಧಿಕಾರಿಗಳ ವಿರುದ್ಧ ಏನ್ ಮೇಲಧಿಕಾರಿಗಳು ಇರ್ತಾರೆ ಅವ್ರೇನಾದ್ರು ಕ್ರಮ ಕೈಗೊಳ್ತಾರ? ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಏನ್ ಉಪನಿರ್ದೇಶಕರು ಇರ್ತಾರೆ ಪಶು ವೈದ್ಯಕೀಯದವರು, ಅವ್ರು ಏನಾದ್ರು ಕ್ರಮ ಕೈಗೊಳ್ತಾರ? ಕಾದ್ ನೋಡ್ಬೇಕಾಗಿದ್ದಾರೆ ಅದಕ್ಕೆ ಅವ್ರೆ. ವೀರ್ ಶೆಟ್ಟಿ, ಇವಾಗ ರೈತ ಏನ್ ಹೇಳ್ತಾನೆ ಹಾಗಾದ್ರೆ? ರೈತ ಏನ್ ಹೇಳ್ತಾನಂದ್ರೆ, ಈಗ ನಾನೆಲ್ಲಾನು ಕಳ್ಕೊಂಡಿದ್ದೀನಿ, ನನಗೆ ಎಷ್ಟಾದ್ರೂ ಪರಿಹಾರ ಕೊಡಿಸಿ. ಅಧಿಕಾರಿಗಳಿಗೆ ನಾನು ಮುಂಚೆನೆ ಕಾಲ್ ಮಾಡಿದ್ದೆ, ಯಾರೊಬ್ರು ನನಗೆ ಸರಿಯಾದ ರೆಸ್ಪಾನ್ಸ್ ಕೊಟ್ಟಿಲ್ಲ. ಹಾಗಾಗಿ ನಾನು 4 ಹಸುಗಳನ್ನ ಕಳ್ಕೊಂಡಿದ್ದೀನಿ. ಮುಂದಾದ್ರೂ ನನ್ಗೆ ಏನಾದ್ರು ಪರಿಹಾರ ಸಿಗ್ಬೋದಾ? ಅಥವಾ ಏನ್ ಮುಂದಿನ ಹಸುಗಳು ಸಾವನ್ನಪ್ತವೆ, ಅವಕ್ಕಾದ್ರೂ ಬಚಾಯಿಸ್ಬೋದಾ ನಾವು? ಮುಂದೆ ಈಗ ನಂದಾದ್ರೂ ತೀರ್ಬೋದು, ಇನ್ನೇನ್ ಹಸುಗಳು ಇರುತ್ತೆ ಗ್ರಾಮದಲ್ಲಿ, ಅವಕ್ಕಾದ್ರೂ ಮುಂದಿನ ರೀತಿಯ ಚಿಕಿತ್ಸೆ ಕೊಡುವಾಗ ಮಾಡಿ. ಇಲ್ಲ ಅಂದ್ರೆ ಆ ಅಧಿಕಾರಿ ಯಾರಿರ್ತಾರೆ ದರ್ಪದ ಉತ್ತರ ಕೊಡೋರು, ಅವರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಆಗ್ರಹಿಸಿದ್ದಾರೆ ರೈತರು. ಆಮೇಲೆ ಇನ್ನೊಂದ್ ಏನಂದ್ರೆ, ಇಲ್ಲಿನ ಅಧಿಕಾರಿ ಪಶು ವೈದ್ಯಾಧಿಕಾರಿ ಬರ್ಬೇಕು ಸರ್ ಅಂತಂದ್ರೆ, ಅಪರೂಪಕ್ಕೆ ಅವರು ಆಸ್ಪತ್ರೆಗೆ ಬಂದ್ರೆ, ಯಾರಾದ್ರೂ ದನ ಕರುಗಳನ್ನ ತಗೊಂಡ್ ಬಂದ್ರೆ ಅವ್ರ ಹತ್ರ ₹100 ₹200 ತಗೊಂಡು ಫೀಸ್ ತಗೊಂಡ್ಬಿಟ್ಟು ಬಿಡ್ತಾರಂತೆ. ಅಂದ್ರೆ ಅವರಿಗೆ ಗೌರ್ಮೆಂಟ್ ಸರ್ಕಾರ ಧನ್ಯವಾದಗಳು ವೀರ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟೊತ್ತ ತನಕ ನಮ್ಮ ವರದಿಗಾರರು ಏನ್ ಹೇಳಿದ್ರಿ ಅಂತ ಕೇಳಿಸ್ಕೊಂಡ್ರೆ, ಅಲ್ಲ ಪಶು ವೈದ್ಯಾಧಿಕಾರಿಯಾಗಿ ಈ ತರ ಒಂದು ಕೆಲಸ ಮಾಡೋದಕ್ಕೆ ಅವ್ರಿಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ಯಾಕಂತ ಹೇಳಿದ್ರೆ ಪ್ರಾಣಿಗಳು ತಮ್ಮ ಮೂಕ ವೇದನೆಯಲ್ಲಿ ತಮ್ಮ ಒಂದು ಏನು ನೋವಾಗ್ತಾ ಇದೆ ಅದನ್ನೆಲ್ಲ ಒಂದಷ್ಟು ಆ ಡಾಕ್ಟರ್ಗೆ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಈ ಪಶು ವೈದ್ಯಾಧಿಕಾರಿ ಮಾನವೀಯತೆ ಇಲ್ಲದಂತೆ ನಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 4 ಜಾನುವಾರು ಬರೋಬರಿ ಅಂತ ಹೇಳಿದ್ರು, ಒಂದಲ್ಲ ಎರಡಲ್ಲ, ಪಾಪ 4 ಜಾನುವಾರುಗಳನ್ನ 4 ತಿಂಗಳಲ್ಲಿ ಕಳೆದುಕೊಂಡಿರುವಂತ ರೈತ ನಿಜಕ್ಕೂ ಕಂಗಾಲಾಗಿರುವಂತದ್ದು. ಇಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಅಂದ್ರೆ ಆ ಡಾಕ್ಟರ್ ಏನಿರ್ತಾರೆ ಅವರು ಸರ್ಕಾರದ ಒಂದು ಅನುದಾನವನ್ನ ಅಂದ್ರೆ ಸರ್ಕಾರದ ಸಂಬಳವನ್ನ ಸಹ ಇವ್ರು ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ರೈತರಿಗೆ ಒಂದಷ್ಟು ಧಮಕಿ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ನನ್ನ ಹತ್ರ ಗಾಡಿ ಇಲ್ಲ, ನೀನೇ ನಿನ್ನ ಗಾಡಿನ ಕಳಿಸು ಅಂತ ಹೇಳಿದ್ರೆ ರೈತರ ಹತ್ರ ಇವ್ರು ಗಾಡಿನ ಕರ್ಸ್ಕೊಂಡು ಅಲ್ಲಿ ಹೋಗಿ ನೋಡ್ಬೇಕು ಅನ್ನೋ ಪರಿಸ್ಥಿತಿ ಇವ್ರಿಗೆ ಯಾಕೆ ಬರುತ್ತೆ? ಇವ್ರು ಹೇಳ್ತಾರೆ ಅಂತೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ. ಇವ್ರು ನೋಡಕ್ ಹೋಗಿದ್ರ ಸರ್ಕಾರದಲ್ಲಿ ಹಣ ಇಲ್ವಾ ಅಥವಾ ಇದೆಯಾ, ನಾನೇನಾದ್ರೂ ಕೊಡ್ಬೇಕಾ? ಕೊಡಿ, ಹಾಗಾದ್ರೆ ನಿಮ್ಮ ಸಂಬಳವನ್ನ ತಗೊಳ್ಳೇಬೇಡಿ ಬಿಡಿ. ಯಾಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ನನ್ಗೆ ಸಂಬಳ ಬೇಕು ಅಂತ ಹೇಳ್ತೀರಿ? ಇಷ್ಟೆಲ್ಲ ನೀವು ಸರ್ಕಾರದ ಬಗ್ಗೆ ಯೋಚನೆಯನ್ನ ಮಾಡೋರು, ಪಾಪ ಪ್ರಾಣಿ ಸತ್ತೋಗಿದ್ರು ಸಹ ಒಂದಷ್ಟು ಕಿಂಚಿತ್ತು ಕರುಣೆ ಇಲ್ದಂತೆ ನಡ್ಕೊಳ್ತಾ ಇದ್ದೀರಲ್ಲ, ನೀವು ಸರ್ಕಾರದ ಬಗ್ಗೆ ಮಾತನಾಡ್ತಾ ಇದ್ದೀರಾ? ನಿಮ್ಮ ಒಂದು ಆ ಸ್ವಾರ್ಥಕ್ಕಾಗಿ ಈ ತರ ಎಲ್ಲ ನಡ್ಕೊಂಡು ಸರ್ಕಾರದ ಮೇಲೆ ಎತ್ತಾಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಪಶು ವೈದ್ಯಾಧಿಕಾರಿಗೆ ಆಗೋದಕ್ಕೆ ನಿಜವಾಗ್ಲೂ ನಾಲಾಯಕ್ಕಿದ್ದೀರಿ. ಯಾಕೆ ಈ ತರ ರೈತರಿಗೆ ಮೋಸ ಮಾಡ್ತೀರಿ? ಸುಮ್ನೆ ನೀವು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಯಾವ್ದಾದ್ರು ಕೆಲಸವನ್ನ ನೋಡ್ಕೊಂಡ್ರೆ ಬೇರೆ ಯಾರಾದ್ರೂ ಆ ಪಶು ವೈದ್ಯಾಧಿಕಾರಿಗ ಸ್ಥಾನಕ್ಕೆ ಬರ್ತಾರೆ, ಅವರಾದ್ರೂ ಒಂದಷ್ಟು ಈ ರೈತರಿಗೆ ಕಷ್ಟ ಸುಖವನ್ನ ನೋಡ್ಕೊಳ್ತಾರೆ. ನಿಮ್ಮ ಒಂದು ಸ್ವಾರ್ಥಕ್ಕಾಗಿ ಇಲ್ಲಿ ಒಬ್ಬ ರೈತ ತನ್ನ ಜೀವನವನ್ನ ಪಣಕ್ಕಿಟ್ಟು ಅಂತ ಹೇಳಿದ್ರೆ ಆ ಒಂದು ಪ್ರಾಣಿಗಳನ್ನ ಕಳ್ಕೊಂಡು ಒದ್ದಾಡ್ತಾ ಇದ್ದಾನೆ, ಇನ್ನಿಲ್ಲದ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಏನಂತ ಉತ್ತರ ಕೊಡ್ತೀರಿ ಪಶು ವೈದ್ಯಾಧಿಕಾರಿಗಳೇ?
ಹೈನು ಇದ್ರ ಮ್ಯಾಗ ಅವ್ರದ್ದು ಬದುಕು ರೂಪಿಸ್ಕೊಂಡಾರ್ರಿ. ಈಗ ಆ್ಯಕ್ಚುಲಿ ಏನು ಸಮಸ್ಯೆ ಏನಂತಂದ್ರೆ ಇವ್ರದ್ದು ಈಗ ಇದು 4ನೇ ಆಕಳು ಸತ್ಯದ ಸರ್. ಒಂದು ಆಕಳು ಸತ್ತು ಪೋಸ್ಟ್ ಮಾರ್ಟಮ್ ಮಾಡೋರು, ಅದ್ರದ್ದೇನೋ ಒಂದು 10,000 ಬರ್ತಾವಂತಂದ್ರು, ಅದೇನು ಬಂದಿ. ಎಸ್ ವೀರ್ ಶೆಟ್ಟಿ, ಇವಾಗ ಇದಕ್ಕೆ ಯಾವ ತರ ಕ್ರಮ ಕೊಡ್ತಾರೆ ಅಂತ ಹೇಳಿದ್ರೆ ಏನಾದ್ರು ಪರಿಹಾರ ಕೊಡುವಂತ ಭರವಸೆ ಕೊಟ್ಟಿದ್ದಾರಾ ರೈತನಿಗೆ? ಈಗ ಈ ಮಾಧ್ಯಮದ ಮುಖಾಂತರ ಮೇಲಾಧಿಕಾರಿಗಳ ಗಮನಕ್ಕೆ ಇದನ್ನ ಹೋಗುತ್ತೆ. ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಮತ್ತೆ ಏನ್ ಪರಿಶೀಲನೆ ಮಾಡ್ತಾರೆ. ಈಗ ಕಳೆದು ಏನ್ ಮರಣ ಹೊಂದಿವೆ 4 ಹಸುಗಳು ಯಾವ ಕಾರಣಕ್ಕೆ ಮರಣ ಹೊಂದಿವೆ, ಅವ್ರ ಹತ್ರ ಏನು ರೈತರು ಏನು ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದನ್ನ ನೋಡ್ಬಿಟ್ಟು ಮೇಲಾಧಿಕಾರಿಗಳಾದವರು ಬೀದರ್ ಮಟ್ಟದಲ್ಲಿ ನಮ್ಮ DC ಆಗ್ಲಿ ಅಥವಾ CS ಆಗ್ಲಿ ಮತ್ತೆ ಉಪನಿರ್ದೇಶಕರು ಪಶು ಇಲಾಖೆ ಆಗ್ಲಿ ಅವರೆಲ್ಲರೂ ಬಂದು ನೋಡ್ಬಿಟ್ಟು ರೈತರಿಗೆ ಸೂಕ್ತ ಪರಿಹಾರ ಕೊಡ್ಬೇಕು. ಮತ್ತೆ ಏನ್ ಇಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದಾರೆ ಏನು ತಾಲೂಕು ಮಟ್ಟದ ಅಧಿಕಾರಿಗಳು, ಪಶು ವೈದ್ಯಾಧಿಕಾರಿ, ಆಮೇಲೆ ಮತ್ತೇನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಏನ್ ಅಧಿಕಾರಿ ಇದಾರೆ ಪಶು ವೈದ್ಯಾಧಿಕಾರಿ, ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು. ಕಠಿಣ ಕ್ರಮ ಕೈಗೊಂಡು ಹೊಸಬರನ್ನ ಆಯ್ಕೆ ಮಾಡಿ ಏನಂದ್ರೆ ಅಲ್ಲೇ ಇರುವಂತೆ ಹೇಳ್ಬೇಕು. ಅವ್ರಿಗೆ ಏನ್ ಪಶು ವೈದ್ಯಾಧಿಕಾರಿ ಇರುತ್ತೆ ಅದೇ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ಬೇಕು. ಯಾಕೆಂದ್ರೆ ಮಳೆಗಾಲದ ಸಮಯದಲ್ಲಿ ಯಾವ ಒಂದು ಆಕಳು, ಹಸು, ಎಮ್ಮೆ, ಕರುಗಳಿಗೆ ಯಾವಾಗ ಏನಾಗುತ್ತೋ ಗೊತ್ತಾಗೋದಿಲ್ಲ. ಆ ರೀತಿ ಅಲ್ಲೇ ವಾಸ್ತವ್ಯ ಹೂಡುವಂತೆ ಆದೇಶ ಮಾಡಿ ಏನು ಜಾನುವಾರುಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಳುವ ರೀತಿಯಲ್ಲಿ ಮೇಲಾಧಿಕಾರಿಗಳು ಆದೇಶ ಹೊರಡಿಸಬೇಕಾಗಿದೆ ರಾಧಿಕಾ. ಆಮೇಲೆ ಇಲ್ಲಿನ ರೈತರು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಒಬ್ಬ ಮನೆಯಲ್ಲಿ 4 ಹಸುಗಳು ಒಂದೇ ಸಲ 4 ತಿಂಗಳಲ್ಲಿ 4 ಹಸುಗಳು ಕಳ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮಕ್ಕಳಿಗಿಂತ ಕೊನೆಯ ಕಡೆಯಾಗಿ ಅವ್ರಿಗೆ ಅವುಗಳನ್ನ ಪ್ರೀತಿ ಮಾಡ್ತಿದ್ರು. ಅವ್ರು ಅದ್ರ ಮೇಲೆ ನಿತ್ಯದ ಜೀವನ ನಡೀತಾ ಇತ್ತು. ಆದ್ರೂ ವೈದ್ಯರ ನಿರ್ಲಕ್ಷ್ಯದಿಂದಾಗಿ 4 ಹಸುಗಳು ಕಳ್ಕೊಂಡಿದ್ದಾರೆ. ಅವರಿಗೆ ದೊಡ್ಡ ಮಟ್ಟದ ಪರಿಹಾರ ಕೊಡಿಸಿ ಏನ್ ಮಾನವೀಯತೆ ಮೆರಿಬೇಕು ಅಂತ ನಾವ್ ಹೇಳ್ತೀವಿ. ಧನ್ಯವಾದಗಳು ವೀರ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಸತ್ತು ಪೋಸ್ಟ್ ಮಾರ್ಟಮ್ ಮಾಡೋರು, ಅದ್ರದ್ದೇನೋ ಒಂದು 10,000 ಬರ್ತಾವಂತಂದ್ರು, ಅದೇನು ಬಂದಿಲ್ಲ ಏನಿಲ್ಲ ಪೈಲೆ ಮಾತು. ಮತ್ತೆ ಎರಡನೇದು ನಿನ್ನ ಒಂದು ಆಕಳು ಸತ್ತದ ಸರ್. ನಿನ್ನ ಡಾಕ್ಟರ್ ಅವ್ರಿಗೆ ಇವ್ರು ಕಾಲ್ ಮಾಡು, ಡಾಕ್ಟರ್ ಏನಂತಾರಂತ ಸರ್, ಆ್ಯಕ್ಚುಲಿ ನಿಮ್ಮ ಊರು ಯಾವುದು, ನಾ ಮೈ ತಗೊಂಡು ಮ್ಯಾಗ ಬರ್ತಾ, ನಾವು ಊಟ ಮಾಡಿ ಬರ್ತಾ, ನಾವು ಒಂದು ವೇಳೆ ಆ ಕಡೆ ಬಂದೂರು ಬರ್ತೀವಿ. पहली एक गाय गई, अभी दूसरी गाय गई, फिर भी डॉक्टर आने को राजी नहीं है कोई यहाँ पे। क्या बोलते सर, फोन किए तो क्या बोलते हो? हाँ आते बोल के आते बोलते आने को कोई राजी नहीं है। अभी तक कोई परिहार नहीं मिला आपको? पहले भी 6 महीने के पहले गाय मरी, हाँ खाली उसका यहाँ सब कुछ किए लेकिन कोई दूसरा डॉक्टर आया नहीं। हाँ हाँ हाँ। तो अभी सर तुम फोन किए थे, डॉक्टर को रेस्पॉन्स नहीं दिया आपको? हाँ नहीं दी, कुछ नहीं मिला सर। अभी इस गांव में कुछ बीमार आया तो जानवर को बीमार आया तो क्या करते, कैसा करते साहब आप? बाहर के कोई तो डॉक्टर लाके बताते सर। प्राइवेट ಸರ್ ಆ್ಯಕ್ಚುಲಿ ನಮ್ದು ಇದು ಕೊಟ್ಮಾಳ್ ಊರು. ಇಲ್ಲಿ ಹೆಂಗದ ಅಂತಂದ್ರೆ ಎಲ್ಲರಿಗೂ 1-2 ಎಕರೆ ಜಮೀನದ, ಯಾರಿಗೇನು ಜಾಸ್ತಿ ಇಲ್ಲ ಏನಿಲ್ಲ, 2-2, 3-3 ಎಕರೆ ಜಮೀನದ. ಅದ್ರಾಗ ಅವ್ರದ್ದು ಏನದ ಫ್ಯಾಮಿಲಿ ಒಂದು ರೂಪಿಸ್ಕೊಳಕ ಅವ್ರು ಏನು ಮಾಡ್ಯಾರ, 4 ಆಕಳು, 4 ಎಮ್ಮಿ ಈ ಥರ ಎಲ್ಲ ತೊಗೊಂಡು ಅದ್ರದ್ದು ಹೈನು ಇದ್ರ ಮ್ಯಾಗ ಅವ್ರದ್ದು ಬದುಕು ರೂಪಿಸ್ಕೊಂಡಾರ್ರಿ. ಈಗ ಆ್ಯಕ್ಚುಲಿ ಏನು ಸಮಸ್ಯೆ ಏನಂತಂದ್ರೆ 4 ಹಸುಗಳನ್ನ ಕಳೆದುಕೊಂಡಿರುವ ರೈತನ ಬದುಕು ನಿಜವಾಗ್ಲೂ ಒಂಥರ ಕಂಗಾಲಾಗಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ದೂರವಾಣಿ ಸಂಪರ್ಕದ ಮೂಲಕ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತ ಮಾದೇವ ಅವರು. ಮಾದೇವ ಅವರೇ, ಏನು ಒಬ್ಬ 4 ಹಸುಗಳನ್ನ ಒಬ್ಬ ರೈತ ಕಳೆದುಕೊಂಡಿದ್ದಾನೆ, ಇಷ್ಟೆಲ್ಲ ಆದ್ರೂ ಪಶು ವೈದ್ಯಾಧಿಕಾರಿ ಮಾತ್ರ ನನಗೇನು ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಅದೇ ನಮ್ದು ಕೊಟ್ಮಾಳ್ ಗ್ರಾಮದಲ್ಲಿ ಕೆಲವರು 2 ಎಕರೆ 3 ಎಕರೆ ಜಮೀನ್ ಇಟ್ಕೊಂಡು ಅದರದಿಂದ ತಮ್ಮ ಜೀವನ ಬದುಸ್ಕೊಳ್ಳಕ್ಕಾಗಿ ಕೆಲವೊಂದು ಹಸುಗಳು, ಎಮ್ಮೆಗಳು ಅದ್ರ ಮೇಲೆ ಅವ್ರ ಜೀವನ ರೂಪಿಸ್ಕೊಂಡಾರ ಮೇಡಮ್. ಫಸ್ಟ್ ಟೈಮ್ ಅವ್ರದ್ದು ಹಸು ಸತ್ತೋದ್ಮೇಲೆ ಮೇಡಮ್ ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿದಾಗ ನಮ್ದೇನ್ ವೆಟರ್ನರಿ ಡಾಕ್ಟರ್ಸ್ ಹೇಳ್ತಾರೆ ನನ್ಗ ಟೈಮ್ ಇದ್ರೆ ಬರ್ತೀನಿ, ಇಲ್ಲ ಅಂದ್ರೆ ನನ್ಗ ಅದು ಆಕ್ಚುಲಿ ಮೇಡಮ್ ನಮ್ ಪಂಚಾಯತ್ ಮಿರ್ಕಲ್ ಅಲ್ಲಿ ಅವ್ರು ಕೆಲಸ ಮಾಡೋರು, ಅವ್ರಿಗೆ ನಮ್ ಊರ್ ಬಗ್ಗೆ ಅಡ್ರೆಸ್ ಗೊತ್ತಿಲ್ಲಂತೆ ಮೇಡಮ್. ಮತ್ತೆ ಅವರಿಗೆ ನಾವು ಓನ್ ಆಗಿ ವೆಹಿಕಲ್ ಕಳಿಸಿ ಕರ್ಕೊಂಡ್ ಬರ್ಬೇಕಂತೆ ಮೇಡಮ್. ಅವರಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಸಲನು ಬಂದು ಭೇಟಿ ಮಾಡಿಲ್ವಾ ಗ್ರಾಮವನ್ನ?
ಅದೇ ಮೇಡಮ್, ನಾನು ಅದೇ ಕ್ವಶನ್ ಮಾಡ್ತಾ ಇದ್ದೀನಿ. ಕೆಲವೊಂದ್ ಸರ್ತಿ ಮಳೆಗಾಲಲ್ಲಿ ವ್ಯಾಕ್ಸಿನೇಷನ್ ಇರುತ್ತೆ ಮೇಡಮ್, ಹೌದು. ಅದು ಕೂಡ ಇವ್ರು ಮಾಡಿದಾರೋ ಇಲ್ಲೋ ಅಂತ ನನಗೆ ಇದು ಆಗ್ತಾ ಇದೆ. ಕೆಲವೊಂದ್ ಸರ್ತಿ ಈಗ ಒಂದು ರೈತನ್ ಮೇಡಮ್ ಒಂದ್ ಆಕಳು ಸತ್ತೋಗಿರುತ್ತೆ, ಮತ್ತೊಂದ್ ಆಕಳಿಗೆ ಮೇವು ಹಾಕೋದಿರುತ್ತೆ. ಆ ಆಕಳಿಗೆ ಮೇವು ಹಾಕ್ಬೇಕಾ, ಇನ್ನೊಂದ್ ಆಕಳು ಮಣ್ಣು ಮಾಡ್ಬೇಕಾ, ಅಥವಾ ಇವ್ರಿಗೆ ವೈದ್ಯರಿಗೆ ಹೋಗಿ ಕರ್ಕೊಂಡ್ ಬರ್ಬೇಕಾ ಓನ್ ವೆಹಿಕಲ್ ಆಗಿ, ಏನ್ ಮಾಡ್ಬೇಕಾ ಮೇಡಮ್ ಅದು ರೈತರು? ಅದು ಒಂದು. ಮತ್ತೊಂದ್ ಹೇಳ್ತಾರೆ ಮೇಡಮ್, ಅದು ಏನೋ ಒಂದ್ ಆಕಳು ಸತ್ತಿನ ಮೇಲೆ ಮಣ್ಣಿಗೋಸ್ಕರ ಒಂದ್ 10,000 ರೂಪಾಯಿ ಇದೆ ಅಂತ ಸರ್, ಅದು ಮಾಡ್ಕೊಡಿ ಅಂತ ರೈತ ಒಬ್ಬ ಫೋನ್ ಮಾಡಿದ್ಮೇಲೆ ವೈದ್ಯಾಧಿಕಾರಿಗಳು ಹೇಳ್ತಾರಂತೆ ಮೇಡಮ್, ಅದು ಏನ್ರಿ ಅದು ಎಲ್ಲಾ ಪ್ರೊಸೀಜರ್ ಎಲ್ಲ ಯಾಕೆ ಮಾಡ್ತೀರಾ, ಸುಮ್ನೆ ಗೌರ್ಮೆಂಟ್ ಹತ್ರ ಬಜೆಟ್ ಇಲ್ಲ ಅಂತಾರದ್ ಮೇಡಮ್. ಗೌರ್ಮೆಂಟ್ ರೂಲ್ ಇವ್ರು ಮಾಡ್ತಿದಾರ ಇಲ್ಲ ಅಂತ ಇವ್ರಿಗೆ ಹೆಂಗ್ ಗೊತ್ತಿರುತ್ತೆ? ಹಾಗಾದ್ರೆ ಇವ್ರ ಸಂಬಳ ತಗೊಳ್ಳೋದನ್ನ ಬಿಡ್ಲಿ ಬಿಡಿ. ಎಕ್ಸಾಕ್ಟ್ಲಿ ಮೇಡಮ್, ನಂದು ಕ್ವಶನ್ ಅದೇ. ಈತ ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಬೇಕು ಮೇಡಮ್. ವೈದ್ಯಾಧಿಕಾರಿ ಏನ್ ಪಶು ವೈದ್ಯರು ಇದಾರಲ್ಲ, ಅವ್ರು ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಬೇಕು. ಅದು ಅಮೌಂಟ್ ಯಾವಾಗ ಬರುತ್ತೋ ಅದು ಸೆಕೆಂಡ್ರಿ ಮೇಡಮ್. ಇವ್ರ ಏನ್ ಬಜೆಟ್ ಇಲ್ಲ ಅಂತ ಹೇಳಕ್ ಇವ್ರು ಗೋರ್ಮೆಂಟ್ ರೋಲ್ ಮಾಡ್ತಿದಾರ ಅಥವಾ ಗೋರ್ಮೆಂಟ್ ಇವ್ರ ಕೆಲಸಗಾರ, ನನ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಅಲ್ಲ, ಇವ್ರ ಕೆಲ್ಸ ಏನಿದೆ ಅಂತ ಹೇಳಿದ್ರೆ ಪಶು ವೈದ್ಯಾಧಿಕಾರಿಯಾಗಿ ಪ್ರಾಣಿಗಳಿಗೆ ಏನ್ ಆಗ್ತಾ ಇದೆ, ಏನ್ ಹುಷಾರಿಲ್ಲ ಈ ತರ ಇವ್ರ ಕರ್ತವ್ಯವನ್ನ ಇವ್ರು ಮಾಡೋದ್ರ ಬದಲು ಸರ್ಕಾರದಲ್ಲಿ ಬಜೆಟ್ ಇಲ್ಲ, ಅವರ ಬತ್ತಳಿಕೆಯಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ಇವ್ರ ಸಂಬಳನೇ ಬಿಡಿ, ಒಂದ್ 2-3 ತಿಂಗಳು ಬಿಟ್ಟು ಸರ್ಕಾರದ ಹಣವನ್ನ ತುಂಬಿಸ್ಲಿ. ಹೌದು ಮೇಡಮ್, ನಂದು ಅದೇ ಕ್ವಶನ್ ಮೇಡಮ್. ತಮ್ಮ ನ್ಯೂಸ್ ಮುಖಾಂತರ ಅವ್ರೇನು ಅಧಿಕಾರಿಗಳು ಈಗ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಏನ್ ಕೆಲಸ ಮಾಡ್ತಾರೆ ಮೇಡಮ್, ಕೆಲವೊಬ್ರು ಒಳ್ಳೆ ಕೆಲಸ ಮಾಡೋರು ಇದಾರೆ ಮೇಡಮ್. ಬಟ್ ಇಂಥ ಕೆಲಸ ಮಾಡೋಂತ ಅಧಿಕಾರಿಗಳು ತುರಂತವಾಗಿ ಸಸ್ಪೆಂಡ್ ಆಗ್ಬೇಕು ಮೇಡಮ್. ಇಲ್ಲ ಅಂದ್ರೆ ವೀಕ್ಲಿ 1 ಡೇ ಆದ್ರೂ ಕೂಡ ಅಲ್ಲಿ ಆ ಊರಿಗೆ ವಿಸಿಟ್ ಮಾಡಂಗ ಒಂದ್ ಇದು ಹಾಕ್ಬೇಕು ಮೇಡಮ್. ಒಂದ್ ಟೈಮ್ ಟೇಬಲ್ ಹಾಕಿ ಮುಂದಿನ ದಿನಗಳದಾಗ ರೈತರಿಗ ಈ ತರ ಕಷ್ಟ ಬರೋದೆ ಅವ್ರು ಹೊಂದ್ಕೊಂಡು ಇದು ಮಾಡ್ಬೇಕಂತ ನಾನ್ ತಮ್ಮ ನ್ಯೂಸ್ ಮುಖಾಂತರ ಕೇಳ್ಕೊತೀನಿ ಮೇಡಮ್. ಮಾಧವ್ ಅವ್ರೆ, ಇನ್ನೂ ಕೂಡ ವೈದ್ಯಾಧಿಕಾರಿ ಆ ಊರಿಗೆ ಭೇಟಿ ನೀಡಿಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಆದ್ರೂ ಇಲ್ಲ ಮೇಡಮ್, ನೀಡಿದ್ದಾರೆ ಮೇಡಮ್. ನಾನು ಕಾಲ್ ಮಾಡಿದೆ, ಡಿಡಿ ಅವ್ರಿಗೆ ಕಾಲ್ ಮಾಡಿದ್ಮೇಲೆ ಮಣ್ಣು ಆಗಿಂದ 2ನೇ ದಿವಸ ವೈದ್ಯಾಧಿಕಾರಿಗಳು ಭೇಟಿ ನೀಡಿದ್ದಾರೆ ಮೇಡಮ್. ಏನಂತ ಹೇಳಿದ್ರು ಭೇಟಿ ನೀಡಿದ್ಮೇಲೆ ಹೇಳ್ತಾರೆ ಮೇಡಮ್, ಲಾಸ್ಟ್ ಟೈಮ್ ಮೇಡಮ್ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಅದ್ರದ್ದು ಕೂಡ ಇನ್ನ ಹಣ ಬಂದಿಲ್ಲ ಮೇಡಮ್. ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ PM ರಿಪೋರ್ಟ್ ಆದ್ಮೇಲೆ ಒಂದ್ 10,000 ರೂಪಾಯಿ ಆದ್ರೂ ನಾವು ಮಣ್ಣಿಗೆ ಒಂದ್ ಸಹಾಯಧನ ಅಂತ ಇದು ಮಾಡ್ತೀವಿ. ಬಟ್ ಲಾಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಆಗಿಂದ ಕೂಡ ಇನ್ನ ಸಮೇತ ಅದು ಅಮೌಂಟ್ ಆ ರೈತಗ್ ಬಂದಿಲ್ಲ ಮೇಡಮ್. ಮತ್ತೆ ನಿನ್ನ ಕೂಡ ಅದು ಮಣ್ಣು ಆದ್ಮೇಲೆ 2ನೇ ದಿವಸಿಗೆ ವೈದ್ಯಾಧಿಕಾರಿಗಳು ಪಶು ವೈದ್ಯರು ಬಂದಿದ್ದಾರೆ ಮೇಡಮ್. ಅಲ್ಲ, ಇವ್ರು ಆಗ್ಲೇ ಪಾಪ ನನ್ನ ಹಸುನ ಕಳ್ಕೊಂಡೇನೋ ಒಂದು ದುಃಖದಲ್ಲಿ ಇರ್ತಾರೆ. ಇವರು ಒಂದಷ್ಟು ಭರವಸೆಗಳನ್ನ ಕೊಟ್ಟಿ ಆ ರೈತನನ್ನ ಸಾಂತ್ವನ ಹೇಳೋ ಕೆಲಸ ಮಾಡ್ಬೇಕು. ಆದ್ರೆ ನಿನ್ನ ಗಾಡಿ ಕಳ್ಸು, ಆ ಗಾಡಿಲಿ ಬರ್ತೀನಿ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಇವ್ರು ಅಧಿಕಾರಿನ? ಅದೇ ಮೇಡಮ್, ನಂದ್ ಕ್ವಶನ್ ಕೂಡ ಅದೇ. ಇಲ್ಲ ಅಂದ್ರೆ ಮೇಡಮ್ ಅವ್ರು ಆಕ್ಚುಲಿ ಅವ್ರು ಏನಂತಂದ್ರೆ, ಈಗ ಫಸ್ಟ್ ಕ್ಲಾಸ್ ಆಫೀಸಲ್ಲಿ AC ಆಫೀಸಲ್ಲಿ ಕುಂತಿ ಫೋನ್ ಮೇಲೆ ಕೆಲಸ ಮಾಡೋ ಇರುತ್ತೆ ಅವ್ರದ್ದಾಗಿದೆ ಮೇಡಮ್. ಅವ್ರ ದರ್ಪ ಆಕ್ಚುಲಿ PD ಬಂದ್ ಕೆಲಸ ಮಾಡಿ ಸರ್, ನಿಮ್ ಕೈಕಾಲಾದ್ರೂ ಮುಗಿತೀನಿ, ಆಕ್ಚುಲಿ ಒಂದ್ ರೈತಂದ ಆಕಳು ಸೈಯದ್ ನೀವು ಬದುಕಿಸಬಹುದು ಸರ್ ಅಂತ ಹೇಳ್ತಾ ಇದ್ರು ಕೂಡ ಅವ್ರು ಕಾಲ್ ರಿಸೀವ್ ಮಾಡಲ್ಲ. ಕಾಲ್ ರಿಸೀವ್ ಮಾಡಿದ್ರು ನನ್ಗೆ ವೆಹಿಕಲ್ ಕಳಿಸಿ, ನನ್ಗೆ ಊಟ ಅಡ್ರೆಸ್ ಗೊತ್ತಿಲ್ಲ ಮೇಡಮ್. ನಮ್ ಊರಿಗೆ ಹಲೋ ಹೇಳಿ ಕೇಳಿಸ್ತಾ ಇದೆ. ನಮ್ ಊರಿಗೆ ಮೇಡಮ್ ಪಂಚಾಯತ್ ರಾಜ್ದು ಕೋಆರ್ಡಿನೇಟರ್, ಸ್ಟೇಟ್ ಕೋಆರ್ಡಿನೇಟರ್ ವಿಸಿಟ್ ಕೊಟ್ಟಿದ್ದಾರೆ ಮೇಡಮ್. ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಹಳ್ಳಿದೆಡೆ ಅವ್ರ ಪ್ರೋಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ದು ತಹಶೀಲ್ದಾರ್ ಅವರು ಬರ್ತಿದ್ದಾರೆ ಮೇಡಮ್. ಅದೇ ತರ ನಮ್ದು ಶಾಸಕರು ಕೂಡ ನಮ್ ಊರಿಗೆ ವಿಸಿಟ್ ಮಾಡ್ತಿದ್ದಾರೆ ಕಂಟಿನ್ಯೂಸ್ಲಿ. ಇವ್ರೆಲ್ಲರೂ ವಿಸಿಟ್ ಮಾಡಿ ಎಲ್ಲ ರೈತರ ಕಷ್ಟ ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಅಂತದ್ರಲ್ಲಿ ಈ ವೈದ್ಯಾಧಿಕಾರಿಗೆ ನಮ್ ಊರ್ ಅಡ್ರೆಸ್ ಗೊತ್ತಿಲ್ಲ ಅಂತಂದ್ರೆ ಇದು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ. ಯಾವ ಕಾಲದಲ್ಲಿ ಇದ್ದಾರೆ, ಅಡ್ರೆಸ್ ಗೊತ್ತಿಲ್ಲ ಅನ್ನೋ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನು ಇವರು ಯಾವ ಕಾಲದಲ್ಲಿ ಇದ್ದಾರೆ? ಇವರು ವೈದ್ಯರ ಹಾಗಾದ್ರೆ ನಿಜವಾಗ್ಲೂನು ಆ ಒಂದು ಮೂಕ ಪ್ರಾಣಿ ಜೀವನದಲ್ಲಿ ಈ ತರ ಆಟ ಆಡ್ತಾ ಇದ್ದಾರೆ ಅಂದ್ರೆ ಏನ್ ಅರ್ಥ? ಹೌದು ಮೇಡಮ್. ಈಗ ರೈತರು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಮೇಡಮ್ ಅದೇ ರೈತರು ಹೇಳ್ತಾ ಇದಾರೆ ಮೇಡಮ್. ನಾವು ಆಕ್ಚುಲಿ ರೈತರು ಏನ್ ಮಾಡ್ತಿದಾರೆ ಮೇಡಮ್, ಒಂದು ಬೇರೆ ಪ್ರೈವೇಟ್ ಡಾಕ್ಟರ್ ಕರ್ಸ್ಕೋಬೇಕಂದ್ರೆ 300, 400, 500 ರೂಪಾಯಿ ಕೊಟ್ಟಿ ಮಾಡ್ಕೊಳ್ಳೋಂತ ಶಕ್ತಿ ಅವ್ರದ್ದು ಇರಲ್ಲ ಮೇಡಮ್. ಬಿಕಾಸ್ ಯಾಕಂತಂದ್ರೆ ರೈತರು ಎಲ್ಲಾ ಹೈನುಗಾರಿಕೆ ಮೇಲೆ 1-2-3 ಹಸು 1-2 ಎಮ್ಮೆ ಇಟ್ಕೊಂಡು ರೊಕ್ಕ ಇದು ಹಣ ಇದು ಮಾಡ್ಕೊಂಡು ಅದು ಹಣ ಸಾಲ ತೀರಿಸ್ತಾರೆ ಮೇಡಮ್. ಯಾವುದೋ ಸ್ವಸಹಾಯ ಸಂಘದಿಂದ ಹಣ ಸಾಲದಲ್ಲಿ ತಗೊಂಡು ಅದನ್ನ ಅದು ಹಾಲಿಂದ ಇದ್ರ ಮೇಲೆ ತೀರ್ತಾರೆ ಮೇಡಮ್. ಅದನ್ನ ಪ್ರೈವೇಟ್ ಡಾಕ್ಟರ್ಗಳಿಗೆ ಅದು ಪ್ರೈವೇಟ್ ಡಾಕ್ಟರ್ಗಳ ಜೇಬಿಗೆ ಹಣ ಹೋದ್ರೆ ಮತ್ ಇವ್ರು ಇದು ಎಲ್ಲ ಸ್ವಸಹಾಯ ಸಂಘದಿಂದ ತಗೊಂಡಿದ್ದು ವೀಕ್ಲಿ ಕಟ್ಟದಿರುತ್ತೆ ಮೇಡಮ್, ವಾರಕ್ಕೊಮ್ಮೆ ಅವೆಲ್ಲ.
ಅದೆಲ್ಲ ಕಟ್ಬೇಕಾ ಅಥವಾ ಪ್ರೈವೇಟ್ ಡಾಕ್ಟರ್ಗಳು ಜೇಬಿಗೆ ಅಮೌಂಟ್ ಹಾಕ್ಬೇಕಾ? ನಮ್ ವೈದ್ಯರು ಯಾಕೆ ಬರ್ತಾ ಇಲ್ಲ? ನಮ್ ವೈದ್ಯರ ಹತ್ರ ಎಷ್ಟೆಷ್ಟೋ ಸವಲತ್ತು ಇದೆ ಮೇಡಮ್, ಎಷ್ಟೆಷ್ಟೋ ಟ್ಯಾಬ್ಲೆಟ್ಸ್ ಇದೆ, ವ್ಯಾಕ್ಸಿನೇಷನ್ ಇದೆ, ಪಶು ಬಗ್ಗೆ ಎಷ್ಟೆಷ್ಟೋ ಕಾಳಜಿ ಮಾಡ್ತಾರೆ ಮೇಡಮ್. ಆದ್ರೆ ಅಂತದ್ರಲ್ಲಿ ಇವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಡಾಕ್ಟರ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಕೂಡ ಒಂದೆರಡು ಸರ್ತಿ ಮಾತಾಡಿದ್ಮೇಲೆ ಸರ್ ಬರ್ತೀವಿ ಅಂತಾರೆ. ಆಕಳ ಮಣ್ಣಾಗಿಂದ ಮರು ದಿವಸ ಬಿಟ್ಟು 2ನೇ ದಿವಸಕ್ಕೆ ಬರ್ತಾರೆ ಮೇಡಮ್ ಅವ್ರು ವಿಸಿಟ್ ಕೊಡಕ್ಕೆ. ಅದೇ ಬೇಕಾಬಿಟ್ಟಿ ವೈದ್ಯರು ಅಲ್ಲ, ವೈದ್ಯರಿಗೆ ರೈತರು ಅಂತ ಹೇಳಿದ್ರೆ ಈಗ ಬೇಕಾಬಿಟ್ಟಿ ಆಗ್ಬಿಟ್ಟಿದೆ ಈ ಒಂದು ಗ್ರಾಮದಲ್ಲಿ. ಹೌದು ಮೇಡಮ್. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಆ ಕಡೆದಾಗಿ? ಮೇಡಮ್ ನಾನ್ ಕಡೆದಾಗಿ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಂದು ತಮ್ಮ ಚಾನೆಲ್ ಮುಖಾಂತರ, ನಮ್ದು ಪಂಚಾಯತ್ ವ್ಯಾಪ್ತಿಯಲ್ಲಿ ಮೇಡಮ್ ಒಂದು ಪಶು ವೈದ್ಯಕೀಯ ಹಾಸ್ಪಿಟಲ್ ಇದೆ ಮೇಡಮ್, ಪ್ರೈಮರಿ ಹೆಲ್ತ್ ಕೇರ್ ಅಂತ ಇದೆ. ಅದ್ರಲ್ಲಿ ವೀಕ್ಲಿ 1 ಡೇ ಆದ್ರೂ ಅವ್ರು ವಿಸಿಟ್ ಕೊಡ್ಬೇಕು ಮೇಡಮ್. ಮತ್ ಅದರಿಂದ ಪ್ರತಿ ಊರಿಗೆ ಒಂದು 2 ಊರು, 3 ವಾಡಿ ಮತ್ತು 1 ತಾಂಡ ಇದೆ ಮೇಡಮ್. ಟೋಟಲ್ ಆಗಿ ಒಟ್ಟಾರೆ ಒಂದು 7 ಹಳ್ಳಿ ಇದೆ ಮೇಡಮ್. ಆ 7 ಹಳ್ಳಿಗೆ ಒಂದೊಂದ್ ಡೇ ಕೊಡ್ಬೇಕು ಮೇಡಮ್ ಅವ್ರು. ಕೊಟ್ರೆ ರೈತರ ಕಷ್ಟಕ್ಕೆ ಸ್ವಲ್ಪ ಕಣ್ಣೀರ್ ಒರೆಸ್ದಂಗ ಆಗುತ್ತೆ. ಮತ್ ಅವ್ರಿಗೆ ಕೂಡ ಎಲ್ಲಾದ್ರೂ ಒಂದು ಆ ಮೂಕ ಪ್ರಾಣಿಯ ಒಂದು ಪುಣ್ಯ ಹತ್ತು ಅಂತ ಹೇಳ್ತೀನಿ ಮೇಡಮ್. ಹೌದೌದು, ಧನ್ಯವಾದಗಳು ತಮ್ಮೆಲ್ಲ ಇಷ್ಟೊತ್ತು ಈಡನ್ ಸ್ಪೀಚ್ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್ ಆ್ಯಕ್ಚುಲಿ ನಮ್ದು ಇದು ಕೊಟ್ಮಾಳ್ ಊರು. ಇಲ್ಲಿ ಹೆಂಗದ ಅಂತಂದ್ರೆ ಎಲ್ಲರಿಗೂ 1-2 ಎಕರೆ ಜಮೀತಿ. ನಂಗೆ ಊರ ಅಡ್ರೆಸ್ ಗೊತ್ತಿಲ್ಲ ಸರ್. ನಮ್ಮ ಊರಿಗೆ ಇದು ಪಂಚಾಯತ್ ರಾಜ್ ಇಲಾಖೆದು ಕೋಆರ್ಡಿನೇಟರ್, ಬೆಂಗಳೂರವ್ರು ಸ್ಟೇಟ್ ಕೋಆರ್ಡಿನೇಟರ್ ಅವ್ರು ಬಂದು ಭೇಟಿ ಆಗ್ಲತ್ತಾರ. ಮೊನ್ನೆ ಜಿಲ್ಲಾಧಿಕಾರಿಗಳ ನಡ ಹಳ್ಳಿದಡ ಪ್ರೋಗ್ರಾಮ್ದಾಗ ಜಿಲ್ಲಾಧಿಕಾರಿಗಳು ಹೊಂಟಾರ, ತಹಶೀಲ್ದಾರ್ ಅವ್ರು ಹೊಂಟಾರ, ಎಲ್ಲರೂ ಹೊಂಟಾರ. ಈಗ ಅವ್ರಿಗೆ ನಾವು ಅಡ್ರೆಸ್ ಹೇಳಂಗೆ ಆಗ್ಯದ ಅಂತಂದ್ರೆ ಅವರು ನಮ್ಮ ಮಿರ್ಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ ಸರ್. ಆ ಪಂಚಾಯತ್ ವ್ಯಾಪ್ತಿದಾಗ ಒಂದು 7 ಊರು ಬರ್ತಾವೆ. ಆ ಊರಾಗ ಇದು ಕೊಟ್ಮಾಳ್ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಅವ್ರು ಏನು ದಂಧೆ ಮಾಡತ್ತಾರ, ಏನು ವರ್ಕ್ ಮಾಡತ್ತಾರ ಏನೂ ಗೊತ್ತಾಗಲ್ಲ ಉಂಟೆ ಸರ್. ಪೈಲಿ ಮಾತು. 2ನೇ ಮಾತು, ಅವ್ರಿಗೆ ನಾವು ಓನಾಗಿ ವೆಹಿಕಲ್ ಕಳಿಸ್ಬೇಕಂತ ಸರ್. ಅವ್ರಿಗೆ ಕರಿತಾರಲಕ್ಕ ಇಲ್ಲ ಆಕಳು ಸತ್ಯದ ಬಿಡ್ಬೇಕಂತ ಅವ್ರಿಗೆ ಓನಾಗಿ ವೆಹಿಕಲ್ ಕಳಿಸಿ ಕರ್ಕೊಂಡು ಬರ್ಬೇಕಂತ ಸರ್. ಈ ಥರ ಆದರೂ ನಿನ್ನ DD ಅವ್ರಿಗೆ ಮಾತಾಡಿದ, DD ಅವ್ರು ಅಂತಂದ್ರು ಕಳಿಸ್ತೀನಿ, ಪೋಸ್ಟ್ಮಾರ್ಟಮ್ ಮಾಡಕ್ಕೆ ಕಳಿಸ್ತೀನಿ ಅಂತಂದ್ರು. ನಿನ್ನ ಯಾವಾಗ ಬಂದಾರ ಸರ ಇವ್ರು ಮಧ್ಯಾಹ್ನ ತನಕ ಕಾಯ್ಕೊಂಡು ಮಧ್ಯಾಹ್ನ ಆಕಡೆ ಅವ್ರಿಗೆ ಯಾರು ಹಿಂದೂ ಸಂಸ್ಕೃತಿ ಪ್ರಕಾರ ಅದು ಮಣ್ಣು ಮಾಡಿದ್ಮ್ಯಾಗ ಆ ಟೈಮಿಗೆ ಸಂಜೆಗೆ ಬಂದಾರ. ಅವ್ರು ಬಂದು ಏನು ಹೇಳ್ತಾರ, ಪೋಸ್ಟ್ಮಾರ್ಟಮ್ ಮಾಡ್ತಿದ್ದೇವಲ್ರಿ, ಅದು ಮಾಡ್ತಿದ್ದೇವಲ್ರಿ ಅಂತ ಹೇಳ್ತಾರೆ ಸರ್. ಯಾವುದೇ ಕಾರಣಕ್ಕೆ ನಾವು ಲಾಸ್ಟ್ 1.5 ವರ್ಷದಿಂದ ಇದು ಸಮಸ್ಯೆ ಆಗ್ತಿದೆ. ಲಾಸ್ಟ್ 1.5 ವರ್ಷದ ಕೆಳಗೆ ತಹಶೀಲ್ದಾರ್ ಸಾಬರು ಹೇಳ್ಯಾರ, ಮತ್ತು MLA ಸರು ಹೇಳ್ಯಾರ, ನಮ್ಮದು ಪಂಚಾಯತ್ ಅಧ್ಯಕ್ಷರು ಹೇಳ್ಯಾರ, ಎಲ್ಲರೂ ಹೇಳ್ಯಾರ. ಬಟ್ ಬಿ ಅವರು ಯಾವುದೇ ರೀತಿ ಕೆಲಸ ಬರಲ್ಲ ಹೊಂಟಾರ ಸರ್. ಮತ್ತೊಂದು 2ನೇ ಮಾತು, ವೀಕ್ಲಿ ಒಂದು ವಿಸಿಟ್ ಇರಲ್ರಿ ಅಂತಾರೆ ಸರ್. ಅವ್ರು ಆ್ಯಕ್ಚುಲಿ ವೀಕ್ಲಿ ಈ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವೀಕ್ಲಿ 1 ಡೇ ಆದರೂ ವಿಸಿಟ್ ಮಾಡ್ಬೇಕು ಸರ್. ನಾವು ಯಾವುದೇ ಈಗ ಬ್ಯಾಸ್ಗ್ಯಾಗಲಿ ಚಳಿಗಾಲದಾಗಲಿ ಏನು ಸಮಸ್ಯೆ ಇರಲ್ಲ ಸರ್. ಮಳೆಗಾಲದಾಗೆ ರೇರ್ ಪ್ರಾಣಿಗಳ ಸಮಸ್ಯೆ ಬರೋದು, ಪಶುಗಳ ಸಮಸ್ಯೆ ಬರೋದು. ಈಗ ನಮಗೆ ಏನಾರ ಆದ್ರೂ ಸರ್, ನಾವು ಗಾಡಿ ತೊಗ್ತೇವೆ, ಕಾರ್ ತೊಗ್ತೇವೆ, ಅದು ತೊಗ್ತೇವೆ, ಮಲ್ಟಿ ಸ್ಪೆಷಲಿಸ್ಟ್ ದವಾಖಾನಿಗೆ ಹೋಗ್ತೇವೆ. ಇಲ್ಲಿ ಜನವರಗಳಿಗಾದ್ರೂ ಏನು ಸರ್ ಯಾರು ನೋಡಬೇಕು? ಅವ್ರಿಗೆ ಸ್ವಲ್ಪ ಆದ್ರೂ ಕಿಂಚಿದಾದ್ರೂ ಕರುಣೆ ಎಂಬುದು ಅವ್ರ ಮನಸ್ಸಿನಾಗ ಸತ್ತೋಗ್ಯದ ಅಂತ ಹೇಳ್ತೀನಿ ಸರ್ ನಾನು. ಬಿಕಾಸ್ ಅವ್ರು ಓನ್ಲಿ ಫೋನಿನ ಮ್ಯಾಗ ಮಾತಾಡ್ತಾರ, ನೋಡಮ್ರಿ ಬರಮ್ರಿ ನನಗೆ ವೆಹಿಕಲ್ ಕಳಿಸ್ರಿ ಅಂತಂದ್ರು. ಈ ರೈತ ಇಲ್ಲಿ ಒಂದು ಆಕಳು ಸತ್ತಿರ್ತದೆ, ಒಂದು ಆಕಳಿಗೆ ಮೇವು ಹಾಕೋದಿರ್ತದೆ ಸರ. ಈ ಮೇವು ಹಾಕಬೇಕಾ, ಆಕಳು ನೋಡ್ಬೇಕಾ, ಮಣ್ಣು ಮಾಡಬೇಕಾ, ಏನು ಅವ್ನಿಗೆ ವೆಹಿಕಲ್ ಕಳಿಸ್ಬೇಕು ಸರ ಡಾಕ್ಟ್ರು ಕರ್ಲೇಕ? ಇಂಥ ಡಾಕ್ಟರ್ಗಳು ಬರ್ತಾರ ಅಂತಂದ್ರೆ ಈಗ 1.5 ವರ್ಷದಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೆವು ಸರ್, ನಿಮಗೆ ಕಾಲು ಬಿದ್ದು ಹೇಳ್ತೇವೆ ಬರ್ರಿ, ಪಾಪ ನಮ್ಮ ರೈತರದ್ದು ಏನದ ಆಕಳು ಅವ್ರದ್ದು ಅದ್ರ ಮ್ಯಾಗೆ ಅವ್ರ ಜೀವನ ರೂಪಿಸ್ಕೊಂಡಾರ, ಪ್ಲೀಸ್ ದಯಮಾಡಿ ಒಂದೇ ಆದರೂ ವಿಸಿಟ್ ಕೊಡ್ರಿ ಅಂತಂದ್ರೆ ಸರ್ ಬರ್ತೀವಂತಾರ, ಒಟ್ಟೆ ಬರಲ್ಲ ಸರ್. ಡಾಕ್ಟರ್ ಯಾರ ಫೋನ್ ಮಾಡಿದ್ರು ಕ್ಯಾರೆ ಅಂತಿದ್ದಾರೆ ಅವ್ರು. ಅದ್ರ ಸಂಬಂಧ ತಮ್ಮ ನ್ಯೂಸ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಸರ್. ಅವ್ರು ಮೊನ್ನೆ DD ಅವರಿಗೂ ಮಾತಾಡೀನಿ, DD ಅವ್ರು ಕಳಿಸ್ತಾ ಅಂದಾರ, ಯಾರಿಗೋ AD ಅವ್ರಿಗೆ ರಾವ್ ಸರ್ ಅವ್ರಿಗೆ ಕಳಿಸ್ತಾ ಅಂತಂದಾರ. ಅವರು ಕೂಡ ಬರ್ತೀನಿ ಅಂತಂದ್ರು. ಅವರು ಏನೋ ಅವ್ರದ್ದು ವೈಯಕ್ತಿಕ ಕಾರಣ ಏನೋ ಬರ್ಲಕ್ಕೆ ಆಗಿಲ್ಲ ಅಂತ ಅವ್ರು ನಂಗೆ ಸರ್. ಈಗ ವೆಟರ್ನರಿ ಡಾಕ್ಟರ್ಗಳು ಹುಣಸೂರು ತಾಲೂಕದಾಗ ಕೆಲವೊಂದು ಗ್ರಾಮದಾಗ ಕರೆಕ್ಟಾಗಿ ಕೆಲಸ ಮಾಡಲ್ಲ ಅಂತ ಆರೋಪ ಕೇಳಿ ಬಂದೆ ಸರ್. ಕೊಟ್ಮಾಳ್ ಗ್ರಾಮದಾಗ ಒಂದೇ ಸಲ ಅಂದ್ರೆ ಹಂತವಾಗಿ 4 ಹಸುಗಳು ಡೆತ್ ಆಗ್ಯಾವ ಸರ್. ಅಲ್ಲಿನ ಡಾಕ್ಟರ್ಗಳು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡೋಗ್ಯಾರ ಅಂತೇಳಿ ಜನ ಆರೋಪ ಮಾಡ್ಯಾರ. ಅದ್ರ ಬಗ್ಗೆ ತಾವೇನಾದರೂ ಏನು ಹೇಳ್ತೀರಿ ಸರ್? ಅದೇ ನಮ್ಮ ಕೊಟ್ಮಾಳ ಗ್ರಾಮಸ್ಥರಿಂದ ನನಗೂ ಸಹ ಫೋನ್ ಬಂದಿತ್ತು, ಈ ರೀತಿ ಹೇಳಿ ಡಾಕ್ಟರ್ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಬಂದಾಗ ನಾನು ಇಮಿಡಿಯೇಟ್ ಆಗಿ ನಮ್ಮ ಹುಣಸೂರಿನ ಪಶು ವೈದ್ಯರಿಗೆ ಕಳಿಸಿ ರಾವ್ ಸಾಬ್ ಅವರಿಗೆ ಹೇಳಿನಿ. ಇವತ್ತೇ ಹೀಗೆ ಮಾತಾಡ್ತೀನಿ, ಹೀಗೆ 1 ತಾಸು ಬೇಗ ಅವರು ಈಗ ಸದ್ಯ ಕೊಟ್ಮಾಳದಲ್ಲಿದ್ದಾರಂತ. ಅದೇನಾದ್ರೂ ಜಾನುವಾರುಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಮುಂದೆ ಈ ರೀತಿ ನಮ್ಮ ಹುಣಸೂರು ತಾಲೂಕಿನ ಎಲ್ಲೇ ಆಗಲಿ
ಯಾವುದೇ ಬರೀ ಕುಕ್ಮಾಳ ಅಷ್ಟೇ ಅಲ್ಲ, ಹುಲ್ಸೂರು ತಾಲೂಕಿನ ಮಧ್ಯಾಹ್ನ ಹಳ್ಳಿದಲ್ಲಿ ಯಾವುದೇ ರೀತಿ ಜನವರಿ ಮುಂಚಿತವಾಗಿ ಜನರು ಯಾವುದೇ ರೀತಿಯ ಒಂದು ಅವರು ಫೋನ್ ಕಾಲ್ ಮುಖಾಂತರ ಬಂದಾಗ ತಾವು ಆ ಗ್ರಾಮಕ್ಕೆ ತೆರಳಿ ಸೂಕ್ತ ಚಿಕಿತ್ಸೆ ನೀಡಬೇಕು ನಾ ಹೇಳಿನಿ. ಒಂದ್ ವೇಳೆ ಅವ್ರು ಏನಾದ್ರು ಇದೇ ರೀತಿ ಅವರು ಧೋರಣೆ ಮುಂದುವರಿಸಿದ್ದಲ್ಲ, ನಾ ಅವರು ಮೇಲಾಧಿಕಾರಿಗಳಿಗೆ ನಾ ವರದಿ ಸಲ್ಲಿಸ್ತೀನಿ ಅವರಿಗೆ ಮೇಲೆ ಶಿಸ್ತು ಕ್ರಮಕ್ಕಾಗಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿ, ಸರ್ ಆ್ಯಕ್ಚುಲಿ ನಮ್ದು ಇದು ಕೊಟ್ಮಾಳ್ ಊರು. ಇಲ್ಲಿ ಹೆಂಗದ ಅಂತಂದ್ರೆ ಎಲ್ಲರಿಗೂ ಒಂದು 2 ಎಕರೆ ಜಮೀನದ, ಯಾರಿಗೇನು ಜಾಸ್ತಿ ಇಲ್ಲ ಏನಿಲ್ಲ, 2 3 ಎಕರೆ ಜಮೀನದ. ಅದ್ರಾಗ ಅವ್ರದ್ದು ಏನದ ಫ್ಯಾಮಿಲಿ ಒಂದು ರೂಪಿಸ್ಕೊಳಕ ಅವ್ರು ಏನು ಮಾಡ್ಯಾರ, 4 ಆಕಳು 4 ಎಮ್ಮಿ ಈ ಥರ. ಏನು ಇದೀಗ ಈ ಕುರಿತು ತಹಸೀಲ್ದಾರ್ ಆದಂತ ಶಿವಾನಂದ ಮೇತ್ರೆ ಅವರು ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಶಿವಾನಂದ ಸರ್ ಅವರೇ, ಏನು ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಮಿರಕಲ್ ಗ್ರಾಮದಲ್ಲಿ ಪಶು ವೈದ್ಯರು ತಮ್ಮ ನಿರ್ಲಕ್ಷ್ಯತನವನ್ನ ಎದ್ದು ತೋರಿಸ್ತಾ ಇದ್ದಾರೆ. ರೈತರಿಗೆ ಒಂದು ಸರಿಯಾದ ಒಂದು ಚಿಕಿತ್ಸೆಯನ್ನ ಪ್ರಾಣಿಗಳಿಗೆ ನೀಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನೀವ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ತಂದಿದ್ದಾರಾ? ಹೌದು ಮೇಡಮ್, ಅಲ್ಲಿ ಪಶು ವೈದ್ಯಾಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ಧರಿಸಿಲ್ಲ ಅಂತೇಳಿ ನಮಗೂ ಅಲ್ಲಿದ್ದ ಸಾರ್ವಜನಿಕರು ಕೋಟ್ಮಾಳ್ ಅಲ್ಲಿ ಮಿರ್ಕಲ್ ದಿಂದ ಮುಂದ್ಗಡೆ ಒಂದು ಕೋಟ್ಮಾಳ್ ಅಂತ ವಿಲೇಜ್ ಬರುತ್ತೆ ನಮ್ಮದು. ಅಲ್ಲಿಂದ ಸಾರ್ವಜನಿಕ ಈ ರೀತಿ ನಮಗ ಜಾನುವಾರುಗಳು ಪದೇ ರೋಗದಿಂದ ಬಳತಿದಾವ, ಸಂಬಂಧಿಸಿದ ವೈದ್ಯಾಧಿಕಾರಿಗಳು ಬರ್ತಾ ಇಲ್ಲ ಅಂತಂದ್ರೆ ನಾನು ಸಹ ಇಮಿಡಿಯೇಟ್ ಆಗಿ ನಮ್ಮ ಹುಲ್ಸೂರ್ದ ಪಶುವೈದ್ಯಾಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳಿಸಿ ಅವರಿಗೆ ಅಟೆಂಡ್ ಮಾಡೋದು ಈಗ ಮೇಡಮ್ ಅಟೆಂಡ್ ಆಗ್ತಾ ಇದಾರೆ ಮೇಡಮ್. ಈಗ ಸದ್ಯಕ್ಕೆ ಯಾವಾಗ ತಿಳಿತು ಈ ತರ ಆಗ್ತಾ ಇದೆ ಅಂತ? ಅದೇ ಮೊನ್ನೆ ಅವರು ಸಾರ್ವಜನಿಕರು ಫೋನ್ ಮಾಡಿದ್ರು ಮೇಡಮ್. ಮತ್ತೆ ನಾನು ಅವರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಅಲ್ಲಿ ಯಾವುದೇ ರೀತಿ ಮುಂದೆ ಈ ರೀತಿ ಸಾರ್ವಜನಿಕರು ದೂರ ಬರ್ಲಿಲ್ಲ, ತಾವು ಯಾವುದೇ ರೀತಿ ನಮ್ಮ ಬರೀ ಅಲ್ಲಿ ಮಿರ್ಕಲ್ಲು ಬರೀ ಕೋಟ್ಮಾಳ್ ಅಷ್ಟೇ ಅಲ್ಲದೆ ನಮ್ಮ ಹುಲ್ಸೂರು ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಿ ಸಹ ತಾವು ಸಾರ್ವಜನಿಕರು ಅವರು ಜಾನುವಾರುಗಳ ಕೊರತೆ ಅವ್ರದ್ದು ಜಾನುವಾರುಗಳ ಬಗ್ಗೆ ಏನಾದ್ರು ಸಮಸ್ಯೆ ಇದ್ದಿಲ್ಲ, ಸಾರ್ವಜನಿಕರು ದೂರ ಬಂದಿಲ್ಲ, ಇಮಿಡಿಯೇಟ್ ಆಗಿ ಅಟೆಂಡ್ ಆಗ್ತೀನಿ. ಅವ್ರು ಇಲ್ಲ ಸರ್ ಅಟೆಂಡ್ ಆಗ್ತೀನಿ ಅಂತ. ಸರ್, ಇವಾಗ ಏನು ಈ ಒಬ್ಬ ರೈತನ ಬಳಿ 4 ಜಾನುವಾರುಗಳಿರುತ್ತೆ, ಅವು ಇದೀಗ ಸಾವನ್ನಪ್ಪಿದೆ. ಇನ್ನು ಈ ರೈತನಿಗೆ ಯಾವ ರೀತಿಯಾಗಿ ನೀವೊಂದು ಪರಿಹಾರವನ್ನ ಕೊಡ್ತೀರಾ? ಈಗ ನಮ್ಮಲ್ಲಿ ಈಗ ತಾಲೂಕು ಆಡಳಿತ ಮೇಡಮ್, ಈಗ ಕಂದಾಯ ಇಲಾಖೆದಿಂದ ಈಗ ನಮ್ಮಲ್ಲಿ ಬರೀ ಓನ್ಲಿ ನ್ಯಾಚುರಲ್ ಕ್ಲೈಮೇಟ್ ಅಂತ ಇರ್ತಾವ ಮೇಡಮ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಿಡ್ಲು ಬಿದ್ದು ಅವ್ರಿಗೆ ಮರಣ ಹೊಂದಿದ್ರ ಅಥವಾ ಈಗ ಸ್ನೇಕ್ ಬೇಡ ಆದ್ರೆ ಮಾತ್ರ. ಈಗ ಬೇರೆ ಏನಾದ್ರು ಇರ್ತಾರ ಅವ್ರು ನಮ್ಮ ವೆಟರ್ನರಿದಿಂದ ಏನಾದ್ರು ಪರಿಹಾರದ ನೋಡ್ಬೇಕು ಮೇಡಮ್ ಅವ್ರ ಕಡೆಗೆ. ದಿನಗಳಲ್ಲಿ ಬರ್ಬೋದು ಮೇಡಮ್ ಈ ಪರಿಹಾರ ಧನ ಆ ರೈತಗಳಲ್ಲಿ ಬರ್ಬೋದು ಅಂದಾಜು? ಇಲ್ಲ, ನಮ್ಮಲ್ಲಿ ಆದ್ರೆ ವಿತಿನ್ 24 hours ಅಲ್ಲಿ ಕೊಟ್ಟು ಬಿಡ್ತೀವಿ ಮೇಡಮ್. ನಾವೇ ಹೋಗ್ಬಿಡ್ತೀವಿ, ನಾವು ಯಾವುದೇ ರೀತಿ ಅರ್ಜಿನೂ ಕೊಡೋತ್ತಲ್ಲ ನಮ್ಮಲ್ಲಿ. ನಾವೇನ್ ಮಾಡ್ತೀವಿ, ಡಾಕ್ಟರ್ ರಿಪೋರ್ಟ್ ತಗೊಂಡೆ ಒಂದು ವಯಸ್ಸಿಲ್ಲ ಏನಾದ್ರೆ ಯಾವ್ದಾರ ನಾವೇ ಮನೆ ಬಾಗಿಲಿ ಹೋಗ್ಬಿಡ್ತೀವಿ ಮೇಡಮ್. ನ್ಯಾಚುರಲ್ ಕ್ಲೈಮೇಟ್ ಅಲ್ಲಿ ಇದು ಬೇರೆ ಏನಾದ್ರು ಈಗ ರೋಗ ಇತ್ತು ಅಂದ್ರೆ ಅವರು ವೆಟರ್ನರಿದಿಂದ ಕ್ಲೇಮ್ ಮಾಡ್ಕೊಬೇಕು ಮೇಡಮ್. ಅವ್ರು ಏನಾದ್ರು ಅವ್ರ ಪ್ರೊವಿಷನ್ ಇತ್ತು. ಅಲ್ಲ ಸರ್, ನಂದೊಂದು ಡೌಟ್ ಏನಪ್ಪಾ ಅಂತ ಹೇಳಿದ್ರೆ, ವೈದ್ಯಾಧಿಕಾರಿ, ಅದು ಪಶು ವೈದ್ಯಾಧಿಕಾರಿಯಾಗಿ ಇಷ್ಟೆಲ್ಲ ನಿರ್ಲಕ್ಷ್ಯತನವನ್ನ ತೋರಿಸೋದು ತಪ್ಪಲ್ವಾ? ಅದು ಪ್ರಾಣಿಗಳು ಒಂದಷ್ಟು ಮೂಕ ವೇದನೆ ಬಗ್ಗೆ ಅವರು ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒಂದಷ್ಟು ಕ್ರಮ ಕೈಗೊಳ್ಬೇಕಾಗುತ್ತೆ. ಆದ್ರೆ ಇವ್ರು ಇಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಸರ್? ಹೌದೌದು, ಇಲ್ಲ ಅಲ್ಲಿ ಸ್ವಲ್ಪ ಮೆಡಿಕಲ್ ಅಲ್ಲಿ ಸುಮಾರು ದಿನಗಳಿಂದ ಪ್ರಾಬ್ಲಮ್ ಇದೆ. ನಾವು ಈ ಬಗ್ಗೆ ಅವರು ಎಡಿ ಅಂತಿರ್ತಾರ ಮೇಡಮ್, ಅವ್ರಿಗೆ ಎಡಿ ಹೇಳೋಣ ಗಮನ ತಂದಿನಿ. ಅವ್ರಿಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರು ಡಾಕ್ಟರ್ ಡೆಪ್ಟೇಷನ್ ಅಥವಾ ಟ್ರಾನ್ಸ್ಫರ್ ಮಾಡಿ ಬೇರೆಯವರಿಗೆ ಡೆಪ್ಯೂಟ್ ಮಾಡೋದು ಹೇಳಿದ್ದೇನೆ ಮೇಡಮ್. ಈಗ ನೋಡ್ಬೇಕು ಮೇಡಮ್, ಅಲ್ಲಿಂದ ಅವ್ರದ್ದು ಡಾಕ್ಟರ್ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಒಂದು ಒಳ್ಳೆ ಡಾಕ್ಟರ್ ಕೊಡು ಅಂತ ಹೇಳಿ ಮೇಡಮ್. ಸರ್, ಆಮೇಲೆ ಇನ್ನೊಂದು, ರೈತರ ಹತ್ರ ಇವರು ದಬ್ಬಾಳಿಕೆ ಹೇಗ್ ನಡೆಸ್ತಾರೆ ಅಂತ ಹೇಳಿದ್ರೆ, ನನ್ನ ಹತ್ರ ಗಾಡಿ ಇಲ್ಲ, ನೀನ್ ನನ್ನ ಗಾಡಿ ಕಳಿಸು, ನಾನು ಬರ್ತೀನಿ ಅಂತ ಹೇಳ್ತಾರಂತೆ. ಅಲ್ಲ, ವೈದ್ಯಾಧಿಕಾರಿಯಾಗಿ ಈ ತರ ಎಲ್ಲ ಮಾತಾಡೋದಕ್ಕೆ ಏನ್ ಅನ್ಸಲ್ವಾ ಅವ್ರಿಗೆ?
ಅದೇ ಅದು ಸತ್ತು ನಮ್ಮಲ್ಲಿ ನಾವು ಎಷ್ಟು ಸಾಧ್ಯದ ಅಷ್ಟು ನಾವು ರೈತರಿಗೆ ಯಾವುದೇ ತೊಂದರೆ ಎಲ್ಲರೂ ನೋಡ್ಬೇಕು. ಈ ರೀತಿ ಮುಂದೆ ಆಗ್ಲಾರ್ದಂಗೆ ಹೇಳಿದ್ದೇವೆ ಇದೀಗ ಈ ಒಂದು ಪಶು ವೈದ್ಯಾಧಿಕಾರಿ ವಿರುದ್ಧ ಯಾವ ತರ ಕ್ರಮ ಜರುಗಿಸ್ತೀರಿ? ಇಲ್ಲ, ಅವರು ಒಂದ್ ವೇಳೆ ಮತ್ತೆ ಇದೇ ರೀತಿ ಅವ್ರದ್ದು ಕ್ರಮ ಆಗಿತ್ತಂದ್ರೆ ನಾವು ಅವರು ಮೇಲಾಧಿಕಾರಿ ಅವರು ಹೇಳಿದವ್ರು ಡಿಡಿಯವರಿಗೆ ನಾವು ವರದಿ ಮಾಡ್ತೀವಿ ನೋಡಿ, ಆಕ್ಷನ್ ಮಾಡೋದು. ಆಲ್ರೆಡಿ ಅವರು ವರ್ತನೆಯಲ್ಲೇ ಬದಲಾವಣೆ ಮಾಡ್ಕೊಳ್ಳಾರ್ದೆ ರೈತರಿಗೆ ಒಂದ್ ವೇಳೆ ಈಗ ತೊಂದರೆ ಆಯ್ತಂದ್ರೆ ಅವರು ಎಡಿ ಮತ್ತು ಅವ್ರು ಡಿ ಇರ್ತಾರೆ ಅವ್ರಿಗೆ ವರದಿ ಮಾಡಿ ಅವರಿಗೆ ಆಮೇಲೆ ನಾವು ಇದು ಮಾಡ್ತೀವಿ, ವರದಿ ಮಾಡ್ತೀವಿ. ಧನ್ಯವಾದಗಳು ಸರ್, ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನೇ ದತ್ತಿ ದಿನಾಚರಣೆ ಹಾಗೂ ಚಿಕ್ಕಬಳ್ಳಾಪುರದ ಶಿಕ್ಷಣದ ಕರ್ಣ ಎಂದೇ ಖ್ಯಾತಿ ಪಡೆದಿರುವ ಸಿ.ವಿ. ವೆಂಕಟರಾಯಪ್ಪ ಅವರ 109ನೇ ಜಯಂತಿಯನ್ನ ಶ್ರೀ ಕೆ.ವಿ. ಮತ್ತು ಪಂಚಗಿರಿ ವಿದ್ಯಾದತ್ತಿ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದು, ಸರ್ವರಿಗೂ ಆಧಾರದ ಸುಸ್ವಾಗತವನ್ನ ಕೋರಲಾಗಿದೆ. ಶುಭ ಕೋರುವವರು ಕಲಿಯುಗದ ಕರ್ಣ ಎಂದೇ ಪರಿಚಿತರಾದ ಮತ್ತು ಶ್ರೀ ಕೆ.ವಿ. ಪಂಚಗಿರಿ ವಿದ್ಯಾದತ್ತಿ ಶಿಕ್ಷಣ ದತ್ತಿಗಳ ಅಧ್ಯಕ್ಷರಾದ ಕೆ.ವಿ. ನವೀನ್ ಕಿರಣ್ ಹಾಗೂ ಟ್ರಸ್ಟ್ನ ಸದಸ್ಯರು, ಆಡಳಿತಾಧಿಕಾರಿಗಳು, ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗ, ಹಾಲಿ ವಿದ್ಯಾರ್ಥಿಗಳು, ಶ್ರೇಯೋಭಿಲಾಷಿಗಳು.